ಸೊ ವೆಲ್ಕಮ್ ಟು ಜಿ ಕೆ ಟ್ರಿಕ್ಸ್ ಕ್ಲಾಸ್. ಐ ಆಮ್ ಯುವರ್ ಟ್ರಿಕ್ಸ್ ತರುಶ್ರೀ. ಇವತ್ತಿನ ತರಗತಿಯಲ್ಲಿ ಕಲಬುರಗಿ ವಿಭಾಗವನ್ನು ನೋಡೋಣ. ಲಾಸ್ಟ್ 2 ಕ್ಲಾಸಲ್ಲಿ ಬೆಂಗಳೂರು ವಿಭಾಗ ಮತ್ತು ಮೈಸೂರು ವಿಭಾಗವನ್ನು ನೋಡ್ತಾ ಬಂದಿದ್ವಿ. ಈಗಿನ ವಿಭಾಗದಲ್ಲಿ ಕಲಬುರಗಿ ವಿಭಾಗವನ್ನು ನೋಡೋಣ. ಕಲಬುರಗಿ ವಿಭಾಗದಲ್ಲಿ ಒಟ್ಟು 7 ಜಿಲ್ಲೆ ಇದೆ ಅಂತ ಹೇಳಿದ್ದೆ. ಯಾವುದೆಲ್ಲ? ಒಂದು ಕಲಬುರಗಿ, ಬೀದರ್, ಬಳ್ಳಾರಿ, ವಿಜಯನಗರ, ರಾಯಚೂರು, ಕೊಪ್ಪಳ ಮತ್ತು ಯಾದಗಿರಿ. ಐ ರಿಪೀಟ್: ಕಲಬುರಗಿ, ಬೀದರ್, ಬಳ್ಳಾರಿ, ವಿಜಯನಗರ, ರಾಯಚೂರು, ಕೊಪ್ಪಳ ಮತ್ತು ಯಾದಗಿರಿ. ಇಲ್ಲಿ ಪ್ರಶ್ನೆ ಏನಂತ ಬರುತ್ತೆ ಅಂತಂದರೆ, ಕೊಪ್ಪಳ ಅಂತ ಕೊಡ್ತಾರೆ. ಕೊಪ್ಪಳ ಯಾವ ವಿಭಾಗದಲ್ಲಿ ಬರುತ್ತೆ ಅಂತ ಕೇಳ್ತಾರೆ. ಸರಿನಾ? ಸೊ ನೆನಪಿರಬೇಕು ಯಾವ ಜಿಲ್ಲೆ ಯಾವ ವಿಭಾಗಕ್ಕೆ ಸೇರಿದೆ ಅಂತ ಹೇಳಿ. ಆರಂಭದಲ್ಲಿ 4 ಜಿಲ್ಲೆಗಳಿದ್ದವು. ಆದರೆ 1997ರಲ್ಲಿ ರಾಯಚೂರು ಜಿಲ್ಲೆಯನ್ನು ವಿಭಜಿಸಿ ಕೊಪ್ಪಳ ಜಿಲ್ಲೆಯನ್ನು ರಚಿಸಲಾಯಿತು. ಇದು ಇಂಪಾರ್ಟೆಂಟ್. ಇಸ್ವಿ ಕೂಡ ಇಂಪಾರ್ಟೆಂಟ್. 1997 ಯಾವ ಜಿಲ್ಲೆಯಿಂದ ಭಾಗ ಮಾಡಿ ಕೊಪ್ಪಳ ಜಿಲ್ಲೆಯನ್ನು ರಚಿಸಲಾಯಿತು ಅಂತಲೂ ಕೇಳ್ತಾರೆ. ಅದು ಯಾವುದು? ರಾಯಚೂರು ಜಿಲ್ಲೆಯಿಂದ. ಮತ್ತು ಕಲಬುರಗಿ ಜಿಲ್ಲೆಯನ್ನು ವಿಭಜಿಸಿ ಯಾವುದನ್ನು ಮಾಡ್ತಾರೆ? ಯಾದಗಿರಿ ಜಿಲ್ಲೆಯನ್ನು. ಯಾವಾಗ ಮಾಡ್ತಾರೆ? ಡಿಸೆಂಬರ್ 31, 2009ರಂದು ಮಾಡ್ತಾರೆ. ರಾಯಚೂರು ಜಿಲ್ಲೆಯಿಂದ ಕೊಪ್ಪಳ ಫಾರ್ಮೇಷನ್ ಆಗುತ್ತೆ, ಕಲಬುರಗಿ ಜಿಲ್ಲೆಯಿಂದ ಯಾದಗಿರಿ ಫಾರ್ಮೇಷನ್ ಆಗುತ್ತೆ. ನೆನಪಿರಲಿ. 2021 ಅಕ್ಟೋಬರ್ 2ರಂದು ಬಳ್ಳಾರಿ ಜಿಲ್ಲೆಯನ್ನು ವಿಭಜಿಸಿ ಹೊಸದಾಗಿ ವಿಜಯನಗರ ಜಿಲ್ಲೆಯನ್ನು ಹುಟ್ಟಿಸಲಾಯಿತು. ಇದೇ ಈಗ ಹೊಸದಾಗಿ ರೀಸೆಂಟಾಗಿ ಆಗಿರುವಂಥ ಜಿಲ್ಲೆ ವಿಜಯನಗರ ಜಿಲ್ಲೆ. ಎಷ್ಟನೇ ಇಸ್ವಿಲಾಯಿತು? ಈಗ 2021ರಲ್ಲಿ, ಅಂದರೆ ಮೊನ್ನೆ ಬಳ್ಳಾರಿ ಜಿಲ್ಲೆಯನ್ನು ವಿಭಜನೆ ಮಾಡಿ. ಇನ್ನೊಂದ್ಸರಿ ನೋಡ್ಬಿಡೋಣ. ರಾಯಚೂರು ಜಿಲ್ಲೆಯನ್ನು ವಿಭಜಿಸಿ ಯಾವ ಜಿಲ್ಲೆ ಆಯಿತು? ಕೊಪ್ಪಳ ಜಿಲ್ಲೆ ಆಯಿತು 1997ರಲ್ಲಿ. ಕಲಬುರಗಿ ಜಿಲ್ಲೆಯನ್ನು ಯಾದಗಿರಿ ಜಿಲ್ಲೆಯಾಗಿ ವಿಭಜಿಸಲಾಯಿತು. ಅದು ಯಾವಾಗ? 2009ರಲ್ಲಿ. ಬಳ್ಳಾರಿ ಜಿಲ್ಲೆಯನ್ನು ವಿಜಯನಗರ ಜಿಲ್ಲೆಯನ್ನಾಗಿ ಹುಟ್ಟುಹಾಕಲಾಯಿತು. ಯಾವಾಗ? 2021 ಅಕ್ಟೋಬರ್ 2ರಂದು. ಇಲ್ಲಿ ನೋಡ್ಬೋದು, ಮೇಲ್ಗಡೆ ಟಾಪಲ್ಲಿ ಬೀದರ್ ಇದೆ, ಅದ್ರ ಕೆಳಗಡೆ ಕಲಬುರಗಿ ಇದೆ, ಅದ್ರ ಕೆಳಗಡೆ ಯಾದಗಿರಿ ಇದೆ, ಅದ್ರ ಕೆಳಗಡೆ ರಾಯಚೂರು ಇದೆ, ಅದ್ರ ಕೆಳಗಡೆ ಕೊಪ್ಪಳ ಮತ್ತು ಬಳ್ಳಾರಿ ಇದೆ, ವಿಜಯನಗರ ಇದೆ. ಯಾವುದ್ರ ಮೇಲೆ ಯಾವುದಿದೆ ಅಂತಲೂ ಕೇಳ್ತಾರೆ, ಯಾವುದ್ರ ಕೆಳಗೆ ಯಾವುದಿದೆ ಅಂತಲೂ ಕೇಳ್ತಾರೆ. ಬೀದರ್ ಫಸ್ಟು ಟಾಪು, ಅದ್ರ ಕೆಳಗೆ ಕಲಬುರಗಿ ಆದಮೇಲೆ ಯಾದಗಿರಿ ಆದಮೇಲೆ ರಾಯಚೂರು ಆದಮೇಲೆ ಕೊಪ್ಪಳ ಮತ್ತು ಬಳ್ಳಾರಿ ಆದಮೇಲೆ ಲಾಸ್ಟಿಗೆ ವಿಜಯನಗರ. ರಾಯಚೂರನ್ನು ಸಪ್ರೇಟ್ ಮಾಡಿ ಕೊಪ್ಪಳ ಆಯಿತು, ಬಳ್ಳಾರಿಯನ್ನು ಸಪ್ರೇಟ್ ಮಾಡಿ ವಿಜಯನಗರ ಆಯಿತು, ಕಲಬುರಗಿಯನ್ನು ಡಿವೈಡ್ ಮಾಡಿ ಯಾದಗಿರಿ ಆಯಿತು. ನೆನಪಿರಲಿ. ನೆಕ್ಸ್ಟ್, ಚಾರಿತ್ರಿಕ ಹಿನ್ನೆಲೆ. ಇಲ್ಲಿ ಶಿಲಾಶಾಸನಗಳನ್ನು ನೋಡ್ಬೋದು. ಇದು ಸನ್ನತಿಯಲ್ಲಿರುವಂತಹ ಶಿಲಾಶಾಸನಗಳು. ಇದು ಅತ್ಯಂತ ಇತಿಹಾಸ ಅವಶೇಷಗಳನ್ನು ಹೊಂದಿರುವಂತಹ ಒಂದು ವಿಭಾಗ ಆಗಿದೆ. ಆರಂಭದಲ್ಲಿ ಮೌರ್ಯರ ಮತ್ತು ಶಾತವಾಹನರ ಆಳ್ವಿಕೆಗೆ ಒಳಪಟ್ಟಿತ್ತು. ಯಾರು? ಮೌರ್ಯರು ಮತ್ತು ಶಾತವಾಹನರು ಆಳ್ವಿಕೆಯನ್ನು ನಡೆಸಿದರು. ಮೌರ್ಯರ ಕಾಲದಲ್ಲಿ ಅಶೋಕ ಬರ್ತಾರೆ. ಹಾಗಾಗಿ ಅಶೋಕನ ಹಲವಾರು ಶಿಲಾಶಾಸನಗಳು ಇಲ್ಲಿ ದೊರೆತಿವೆ. ಬೌದ್ಧ ಸ್ತೂಪಗಳು ಈ ವಿಭಾಗದಲ್ಲಿದೆ. ಮತ್ತು ಅಶೋಕನ ಭಾವಶಿಲ್ಪ ಈ ನೆಲೆಯ ವಿಶೇಷ ಆಕರ್ಷಣೆಯಾಗಿದೆ. 8ನೇ ಶತಮಾನದಲ್ಲಿ ರಾಷ್ಟ್ರಕೂಟ ಸಾಮ್ರಾಜ್ಯ ಕೂಡ ಆಳ್ವಿಕೆಯನ್ನು ನಡೆಸಿತು. ಮೌರ್ಯ, ಶಾತವಾಹನ, ರಾಷ್ಟ್ರಕೂಟರ ರಾಜಧಾನಿ ಯಾವುದಾಗಿತ್ತು? ಮಾನ್ಯಕೇಟ ಅಂತಾಗಿತ್ತು. ಇಂದಿನ ದಿನದಲ್ಲಿ ಅದನ್ನು ಮಳಖೇಡ ಅಂತ ಕರೀತಾರೆ. ಎಲ್ಲಿದೆ ಅಂತ ಕೇಳ್ತಾರೆ. ಕಲಬುರಗಿ ಜಿಲ್ಲೆ ಇದೆ. ನೆನಪಿರಲಿ. ರಾಷ್ಟ್ರಕೂಟರ ರಾಜಧಾನಿ ಯಾವುದಾಗಿತ್ತು? ಮಾನ್ಯಕೇಟ, ಈಗಿನ ಮಳಖೇಡ ಆಗಿತ್ತು. ಈಗ ಅಟ್ ಪ್ರೆಸೆಂಟ್ ಯಾವ ಜಿಲ್ಲೆಯಲ್ಲಿದೆ ಅಂತ ಕೇಳ್ತಾರೆ? ಕಲಬುರಗಿ ಜಿಲ್ಲೆಯಲ್ಲಿದೆ. ಕಲ್ಯಾಣ ಚಾಲುಕ್ಯರು ಕೂಡ ಆಳ್ವಿಕೆಯನ್ನು ನಡೆಸ್ತಾರೆ, ಬಸವ ಕಲ್ಯಾಣವನ್ನು ರಾಜಧಾನಿಯನ್ನಾಗಿ ಮಾಡಿಕೊಂಡು. ವಿಜಯನಗರ ಜಿಲ್ಲೆಯ ಹಂಪಿಯು ವಿಜಯನಗರ ಅರಸರ ರಾಜಧಾನಿಯಾಗಿತ್ತು. ವಿಜಯನಗರ ಜಿಲ್ಲೆಯ ಹಂಪಿ ಯಾರ ರಾಜಧಾನಿಯಾಗಿತ್ತು? ವಿಜಯನಗರ ಅರಸರ ರಾಜಧಾನಿಯಾಗಿತ್ತು. ಬಸವಣ್ಣನವರ ನೇತೃತ್ವದಲ್ಲಿ ವಚನ ಚಳುವಳಿಯ ಕೇಂದ್ರವಾದ ಕಲ್ಯಾಣವು ಕಲಬುರಗಿ ವಿಭಾಗಕ್ಕೆ ಸೇರಿರುವಂಥದ್ದು. ಬಹುಮನಿ ಅರಸರು ಅಧಿಕಾರಕ್ಕೆ ಬರ್ತಾರೆ. ಅವರ ರಾಜಧಾನಿ ಕಲಬುರಗಿಯಾಗಿತ್ತು. ಬಹಮನಿ ಮತ್ತು ವಿಜಯನಗರ ಸಾಮ್ರಾಜ್ಯದ ಪತನ ನಂತರ ಕಲಬುರಗಿ ಪ್ರದೇಶವು ಹೈದರಾಬಾದ್ ನಿಜಾಂ ಆಳ್ವಿಕೆಗೆ ಒಳಪಟ್ಟಿತು. ಓಕೆ, ಇದನ್ನು ನೆನ್ಪಿಟ್ಕೊಳ್ಳಿ. ಬಹಮನಿ ಮತ್ತು ವಿಜಯನಗರ ಸಾಮ್ರಾಜ್ಯದ ನಂತರ ಏನಾಯಿತು? ಕಲಬುರಗಿ ಪ್ರದೇಶ ಯಾವ ಆಳ್ವಿಕೆಗೆ ಒಳಪಡ್ತು ಅಂತ ಕೇಳ್ತಾರೆ. ಹೈದರಾಬಾದ್ನ ನಿಜಾಮರ ಆಳ್ವಿಕೆಗೆ ಒಳಪಡ್ತು. 1948ರಲ್ಲಿ ಅಂದರೆ ಸ್ವಾತಂತ್ರ್ಯ ಸಿಕ್ಕಾದ ಮೇಲೆ
ಭಾರತ ಗಣರಾಜ್ಯಕ್ಕೆ ಆ ಹೈದರಾಬಾದ್ ನಿಜಾಮರ ಏನು ಸಂಸ್ಥಾನ ಇದೆ ಅದು ವಿಲೀನಗೊಳ್ತು, ಅಂದರೆ ಸೇರಲ್ಪಡ್ತು. ರಾಜ್ಯ ಪುನರ್ವಿಂಗಡಣೆಯ ಪ್ರಕಾರ 1956ರಲ್ಲಿ ನಿಜಾಂ ಸಂಸ್ಥಾನದ ವಶದಲ್ಲಿದ್ದ ಬೀದರ್, ಕಲಬುರಗಿ, ರಾಯಚೂರು ಜಿಲ್ಲೆಗಳು ಕರ್ನಾಟಕದಲ್ಲಿ ವಿಲೀನಗೊಂಡವು. ಇದೇನಿದೆ 1956ರಲ್ಲಿ ಏನಾಯಿತು, ನಿಜಾಂ ಸಂಸ್ಥಾನ ಈ ಬೀದರ್, ಕಲಬುರಗಿ ಮತ್ತು ರಾಯಚೂರನ್ನು ಆಕ್ಯುಪೈ ಮಾಡ್ಕೊಂಡಿತ್ತು. ಅದನ್ನು ಕರ್ನಾಟಕಕ್ಕೆ ಬಿಟ್ಕೊಟ್ಟಿದ್ದು ಯಾವ ವರ್ಷ? 1956ರಲ್ಲಿ. ಯಾವೆಲ್ಲ? ಬೀದರ್, ಕಲಬುರಗಿ, ರಾಯಚೂರು. ಮತ್ತು ಈ ವಿಭಾಗದ ಕೇಂದ್ರ ಯಾವುದಾಗಿದೆ ಅಂತಂದರೆ ಕಲಬುರಗಿ ಜಿಲ್ಲೆಯಾಗಿದೆ. ಮದ್ರಾಸ್ ಪ್ರಾಂತ್ಯಕ್ಕೆ ಸೇರಿದ್ದ ಅವಿಭಜಿತ ಬಳ್ಳಾರಿ ಜಿಲ್ಲೆಯು ಕರ್ನಾಟಕದಲ್ಲಿ ವಿಲೀನಗೊಂಡಿತ್ತು. ಬಳ್ಳಾರಿ ಜಿಲ್ಲೆ ಯಾವ ಪ್ರಾಂತ್ಯಕ್ಕೆ ಮುಂಚೆ ಸೇರಿತ್ತು ಅಂತ ಕೇಳ್ತಾರೆ. ವೆರಿ ಇಂಪಾರ್ಟೆಂಟ್, ದಟ್ ಈಸ್ ಮದ್ರಾಸ್ ಪ್ರಾಂತ್ಯ. ನೆನ್ಪಿಟ್ಕೊಳ್ಳಿ, ಮದ್ರಾಸ್ ಪ್ರಾಂತ್ಯದಲ್ಲಿ ಬಳ್ಳಾರಿ ಜಿಲ್ಲೆಯು ಸೇರಿತ್ತು. ಈಗ ನೆಕ್ಸ್ಟ್ ನೋಡಿ, ಬಹಮನಿ ಮತ್ತು ವಿಜಯನಗರ ಆಳ್ವಿಕೆ ಆಯಿತು. ನಂತರ ಯಾರು ಬರ್ತಾರೆ ಅಂತಂದರೆ ಪಾಳೆಗಾರರು ಬರ್ತಾರೆ. ಅವರಲ್ಲಿ ಕೆಲವು ಪಾಳೆಗಾರರು ಹರಪನಹಳ್ಳಿ ಪಾಳೆಗಾರರು, ಜರಿಮಲೆ, ಸಂಡೂರು, ಸುರಪುರ ಪಾಳೆಗಾರರು ಪ್ರಸಿದ್ಧರು. ಅದರಲ್ಲಿ ಸುರಪುರ ನಾಯಕ ಏನಿದ್ದಾನೆ, ಕೃಷ್ಣಪ್ಪ ನಾಯಕರು ಕಾಲವಶವಾದ ಮೇಲೆ ಅವರ ಮಗ ವೆಂಕಟಪ್ಪ ನಾಯಕ ಅಧಿಕಾರಕ್ಕೆ ಬರ್ತಾನೆ. ಫಸ್ಟು ಕೃಷ್ಣಪ್ಪ ನಾಯಕನ ನಂತರ ಮಗ ವೆಂಕಟಪ್ಪ ನಾಯಕ. ಯಾರು ಇದು? ಸುರಪುರ ನಾಯಕರು. ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ ಬಗ್ಗೆ ತಿಳಿದುಕೊಂಡಿದ್ದ ವೆಂಕಟಪ್ಪ ನಾಯಕರು ಬ್ರಿಟಿಷರ ವಿರುದ್ಧ ಹೋರಾಟಕ್ಕಿಳಿದರು. ಇವರು 1856ರಲ್ಲಿ ಏನು ನಡೀತಲ್ಲ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ, ಅದರಲ್ಲಿ ಬ್ರಿಟಿಷರ ವಿರುದ್ಧ ಹೋರಾಡಿದಂಥವ್ರು ಯಾರು? ವೆಂಕಟಪ್ಪ ನಾಯಕ. ಆದರೆ ವೆಂಕಟಪ್ಪ ನಾಯಕನನ್ನು ಸೆರೆ ಹಿಡಿದ ಬ್ರಿಟಿಷರು ಅವರನ್ನು ಸೆರೆಮನೆಗಟ್ಟಿದರು. ಬ್ರಿಟಿಷರು ಸುರಪುರವನ್ನು ಹೈದರಾಬಾದ್ ನಿಜಾಮನಿಗೆ ಕೊಡುಗೆಯಾಗಿ ನೀಡಿದರು. ಬ್ರಿಟಿಷರು ಏನು ಮಾಡ್ತಾರೆ, ಕೊನೆಗೆ ಸುರಪುರವನ್ನು ಹೈದರಾಬಾದ್ ನಿಜಾಮರಿಗೆ ಗಿಫ್ಟಾಗಿ ಕೊಡ್ತಾರೆ. ಹೀಗೆ ಬೀದರ್, ಕಲಬುರಗಿ ಮತ್ತು ರಾಯಚೂರು ಜಿಲ್ಲೆಗಳು ನಿಜಾಂ ಸಂಸ್ಥಾನದ ಭಾಗ ಆಗಿಬಿಟ್ವು. 1956ರಲ್ಲಿ ಏನಾಯಿತು, ಬೀದರ್, ಕಲಬುರಗಿ, ರಾಯಚೂರು ಕರ್ನಾಟಕಕ್ಕೆ ಸೇರಿಕೊಳ್ತು. ಹೈದರಾಬಾದ್ ಕರ್ನಾಟಕ ಪ್ರದೇಶ ವಿಮೋಚನಾ ಹೋರಾಟ. ಕರ್ನಾಟಕ ಹೈದರಾಬಾದ್ ಪ್ರದೇಶ ವಿಮೋಚನಾ ಹೋರಾಟ ಅದೇನು ಈಸಿಯಾಗಿ ಬಂದು ಸೇರಿಕೊಳ್ಳಿಲ್ಲ 1956ಕ್ಕೆ. ಅದಕ್ಕೆ ಹೋರಾಟವನ್ನು ಮಾಡಬೇಕಾಯಿತು. ಯಾವ ರೀತಿ ಹೋರಾಟ ನೋಡೋಣ ಬನ್ನಿ. ಭಾರತಕ್ಕೆ ಸ್ವಾತಂತ್ರ್ಯ ಬಂದ ಮೇಲೆ ನಿಜಾಮನು ಭಾರತ ಗಣರಾಜ್ಯದಲ್ಲಿ ತನ್ನ ಸಂಸ್ಥಾನವನ್ನು ವಿಲೀನಗೊಳಿಸಲು ಸಿದ್ಧನಿರಲಿಲ್ಲ, ಅವನಿಗೆ ಒಪ್ಪಿಗೆ ಇರಲಿಲ್ಲ. ಇದರಿಂದ ರೊಚ್ಚಿಗೆದ್ದ ಜನರು ನಿಜಾಂ ಶಾಹಿ ವಿರುದ್ಧ ಹೋರಾಟವನ್ನು ನಡೆಸಿದರು. ಈ ಭಾಗದ ಸ್ವಾತಂತ್ರ್ಯ ಹೋರಾಟದ ನೇತೃತ್ವವನ್ನು ಸ್ವಾಮಿ ರಾಮಾನಂದ ತೀರ್ಥರು ವಹಿಸಿದ್ದರು. ಇದು ಇಂಪಾರ್ಟೆಂಟು. ಯಾರು ವಹಿಸಿದ್ದರು ಹೋರಾಟದ ಒಂದು ನೇತೃತ್ವವನ್ನು? ರಾಮಾನಂದ ತೀರ್ಥರು. ನಿಜಾಮನ ವಶದಲ್ಲಿದ್ದ ಹೈದರಾಬಾದ್ ಕರ್ನಾಟಕ ಪ್ರದೇಶದ ವಿಮೋಚನಾ ಹೋರಾಟದಲ್ಲಿ ಮುಂಚೂಣಿಯಲ್ಲಿದ್ದ ಮುಖಂಡರೆಂದರೆ ಸರ್ದಾರ್ ಶರಣಗೌಡ ಇನಾಮದಾರ್, ಶಿವಮೂರ್ತಿ ಅಳವಂಡಿ, ಶೀರೂರು ವೀರಭದ್ರಪ್ಪ, ಪ್ರಭುರಾಜ್ ಪಾಟೀಲ್ ಸಂಗ್ನಾಳ, ಪುಂಡಲೀಕಪ್ಪ ಮುಂತಾದವರು. ಇದೇನು ಇಂಪಾರ್ಟೆಂಟ್ ಅಲ್ಲ. ಇವರು ನಿಜಾಂ ಶಾಹಿ ವಿರುದ್ಧ ಸತ್ಯಾಗ್ರಹವನ್ನು ಸಂಘಟಿಸಿದರು. ನಿಜಾಂ ಸರ್ಕಾರವು ನಾಗರಿಕರಿಗೆ ಹಿಂಸೆಯನ್ನು ಕೊಡತೊಡಗಿತು. ಸಾಮಾನ್ಯ ಜನರಿಗೆ ಕೂಡ ಹಿಂಸೆಯನ್ನು ಕೊಟ್ಟರು. ರಜಾಕಾರರೆಂಬ ನಿಜಾಂ ಖಾಸಗಿ ಸೈನ್ಯದ ವಿರುದ್ಧ ಜನರು ತೀವ್ರ ಹೋರಾಟ ನಡೆಸಿದರು. ಸಾಮಾನ್ಯ ಜನರು ಏನು ಮಾಡಿದ್ರು, ಅವರ ಸೈನ್ಯದ ವಿರುದ್ಧವೇ ಹೋರಾಟವನ್ನು ನಡೆಸಿದರು. ಕೇಂದ್ರ ಸರ್ಕಾರವು ನೇರ ಕ್ರಮವನ್ನು ತೆಗೆದುಕೊಂಡು ನಿಜಾಮನ ಸಂಸ್ಥಾನವನ್ನು ಭಾರತ ಗಣರಾಜ್ಯದಲ್ಲಿ ಸೆಪ್ಟೆಂಬರ್ 17, 1948ರಲ್ಲಿ ವಿಲೀನಗೊಳಿಸಿತು. ಇದು ಇಂಪಾರ್ಟೆಂಟ್. ಕೇಂದ್ರ ಸರ್ಕಾರನೇ ಏನೋ ನೇತೃತ್ವವನ್ನು ತಗೊಂಡು ನಿಜಾಮ ಸಂಸ್ಥಾನವನ್ನು ಯಾವ ಇಸವಿಯಲ್ಲಿ ವಿಲೀನಗೊಳಿಸುತ್ತೆ ಭಾರತ ಗಣರಾಜ್ಯದಲ್ಲಿ? ಸೆಪ್ಟೆಂಬರ್ 17, 1948ರಂದು ವಿಲೀನಗೊಳಿಸುತ್ತೆ. ಅದರ ಮುಖ್ಯ ರೂವಾರಿ ಯಾರಾಗಿದ್ದರು ಅಂತಂದರೆ ಗೃಹ ಸಚಿವರಾಗಿದ್ದ ಸರ್ದಾರ್ ವಲ್ಲಭಾಯ್ ಪಟೇಲರು. ಇದು ಇಂಪಾರ್ಟೆಂಟ್. ಸರ್ದಾರ್ ವಲ್ಲಭಾಯ್ ಪಟೇಲರು ಏಕೀಕರಣದ ವಿಲೀನೀಕರಣದ ಮುಖ್ಯ ರೂವಾರಿಗಳಾಗಿದ್ದರು. ಚಾರಿತ್ರಿಕವಾಗಿ ವಿವಿಧ ರಾಜ್ಯಾಡಳಿತಗಳಿಗೆ ಒಳಗಾಗಿದ್ದ ಕಲಬುರಗಿ ಪ್ರದೇಶದ ಜನರು ವಿವಿಧ ಬಗೆಯ ಶೋಷಣೆಗಳಿಗೆ ಒಳಗಾಗಿದ್ದರು. ತುಂಬ ಕಷ್ಟವನ್ನು ಅನುಭವಿಸಿದರು. ರಾಜಕೀಯ ಮತ್ತು ಆರ್ಥಿಕ ಸ್ವಾವಲಂಬನೆಯ ಭರವಸೆಯನ್ನು ಕಸಿದುಕೊಂಡಿತ್ತು. ಅಂದರೆ ಅವರಿಗೆ ಯಾವ ರೀತಿ ಸ್ವಾವಲಂಬನೆಯ ಭರವಸೆ ಇರಲಿಲ್ಲ. ಚಾರಿತ್ರಿಕವಾಗಿ ನಡೆದ ಈ ಅನ್ಯಾಯವನ್ನು ಸರಿಪಡಿಸಲು 2012ರಲ್ಲಿ 98ನೇ ಸಂವಿಧಾನಕ ತಿದ್ದುಪಡಿಯನ್ನು ತಂದು ಉದ್ಯೋಗದಲ್ಲಿ ಇಲ್ಲಿನ ಜನರಿಗೆ ಪ್ರಾತಿನಿಧ್ಯವನ್ನು ಕೊಡುವ ಮೂಲಕ ಹೊಸ ಸಬಲೀಕರಣದ ಮಾರ್ಗವನ್ನು ಸರ್ಕಾರವು ಸೃಷ್ಟಿಸಿತು.
2012ರಲ್ಲಿ 98ನೇ ಸಾಂವಿಧಾನಿಕ ತಿದ್ದುಪಡಿಯನ್ನು ತರಲಾಗುತ್ತೆ. ಉದ್ಯೋಗದಲ್ಲಿ ಇಲ್ಲಿನ ಜನರಿಗೆ ಪ್ರಾತಿನಿಧ್ಯವನ್ನು ಕೊಡುವ ಮೂಲಕ ಒಂದು ಸಬಲೀಕರಣದ ಮಾರ್ಗವನ್ನು ಸರ್ಕಾರ ಸೃಷ್ಟಿ ಮಾಡಿದೆ. HK ನಾನ್ HK ರಿಸರ್ವೇಷನ್ ಅಂತ ಕೇಳಿರ್ತೀವಿ. HK ರಿಸರ್ವೇಷನ್, ಹೈದರಾಬಾದ್ ಕರ್ನಾಟಕ ರಿಸರ್ವೇಷನ್ ಅಂತ. ಅದು ಯಾವಾಗ ಬಂತು? 2012ರಲ್ಲಿ 98ನೇ ಸಂವಿಧಾನಕ್ಕೆ ತಿದ್ದುಪಡಿ ಮಾಡಲಾಯಿತು. ನೆಕ್ಸ್ಟ್, ಇಲ್ಲಿರುವಂತಹ ಪ್ರಾಕೃತಿಕ ಸಂಪನ್ಮೂಲ ಅಂತಂದರೆ ನದಿಗಳನ್ನು ನೋಡೋದಾದರೆ ಭೀಮಾ ಹರಿಯುತ್ತೆ, ತುಂಗಭದ್ರಾ ಇದೆ, ಕೃಷ್ಣ, ಮುಲ್ಲಾಮಾರಿ, ಬೆಣ್ಣೆತೋರ ಅನ್ನೋ ನದಿಗಳು ಹರಿಯುವಂಥದ್ದು. ಇಲ್ಲಿ ಕಾರಂಜಾ ಅಣೆಕಟ್ಟು ಎಲ್ಲಿದೆ? ಬೀದರ್ ಜಿಲ್ಲೆಗೆ ವರದಾನವಾಗಿದೆ. ಇದು ಇಂಪಾರ್ಟೆಂಟ್. ಕಾರಂಜಾ ಅಣೆಕಟ್ಟು ಯಾವ ಜಿಲ್ಲೆಯಲ್ಲಿದೆ ಅಂತ ಕೇಳ್ತಾರೆ. ಬೀದರ್ ಜಿಲ್ಲೆಯಲ್ಲಿದೆ. ಕೆಂಪು, ಕಪ್ಪು, ಮೆಕ್ಕಲು ಮಣ್ಣು ಇದೆ. ಕೊಪ್ಪಳ ಮತ್ತು ರಾಯಚೂರಿನಲ್ಲಿ ಭತ್ತವನ್ನು ಹೆಚ್ಚಾಗಿ ಬೆಳೀತಾರೆ. ಕಬ್ಬು ಕೂಡ ಇಲ್ಲಿ ಉತ್ತಮ ವಾಣಿಜ್ಯ ಬೆಳೆಯಾಗಿ ಬೆಳೀತಾರೆ. ಮತ್ತು ಹತ್ತಿ, ನವಣೆ, ಕುಸುಬೆ, ಜೋಳ, ಹುರುಳಿ, ತೊಗರಿ ಇದಕ್ಕೆಲ್ಲ ನೀರು ಕಡಿಮೆ ಬೇಕಾ. ಆ ಥರ ನೀರು ಕಡಿಮೆ ಸಿಗುವಂಥ ಪ್ರದೇಶಗಳಲ್ಲಿ ಬೆಳೆಯುವಂಥ ಬೆಳೆಗಳಿವು. ಮತ್ತು ಅರಣ್ಯ ಪ್ರದೇಶ ತುಂಬ ವಿರಳ, ಅಂದರೆ ಕಡಿಮೆ. ಬಳ್ಳಾರಿ ಜಿಲ್ಲೆಯ ಸಂಡೂರು ತಾಲೂಕಿನಲ್ಲಿ ದಟ್ಟವಾದ ಅರಣ್ಯ ಪ್ರದೇಶ ಇದೆ, ಆದರೆ ಬಳ್ಳಾರಿ ಜಿಲ್ಲೆಯ ಸಂಡೂರಿನಲ್ಲಿ ಇದೆ. ಬೀದರ್ ಜಿಲ್ಲೆಯಲ್ಲಿ ತೆಳುವಾದ ಅರಣ್ಯ ಪ್ರದೇಶ ಇದೆ. ಬೀದರ್ ಜಿಲ್ಲೆಯಲ್ಲಿ ಏನಾಗಿದೆ ಅಂತಂದರೆ ಸ್ವಲ್ಪ ತಕ್ಕಮಟ್ಟಿಗೆ ಅರಣ್ಯ ಇದೆ ಅಷ್ಟೇ, ತುಂಬ ಹೇಳ್ಕೊಳ್ಳೋಷ್ಟೇನಿಲ್ಲ. ಆದರೆ ಇದ್ದಿದ್ದರಲ್ಲೇ ತುಂಬ ಕಡಿಮೆ ಅರಣ್ಯ ಇರುವಂಥದ್ದು ಕೊಪ್ಪಳ ಜಿಲ್ಲೆಯಲ್ಲಿ. ಇಲ್ಲಿ ಅನೇಕ ಖನಿಜ ಸಂಪನ್ಮೂಲಗಳು ಕೂಡ ದೊರೆಯುತ್ತೆ. ಉದಾಹರಣೆಗೆ ಬೆಳ್ಳಿ, ಸಿಲಿಕಾ, ಚಿನ್ನ ಎಸ್ಪೆಷಲಿ ರಾಯಚೂರು ಜಿಲ್ಲೆಯಲ್ಲಿ ಸಿಗುತ್ತೆ. ಕಬ್ಬಿಣದ ಅದರು ಸಿಗುತ್ತೆ, ಸುಣ್ಣದ ಕಲ್ಲು ಸಿಗುತ್ತೆ, ಮ್ಯಾಂಗನೀಸ್ ಅದಿರಲ್ಲಿ ಬಳ್ಳಾರಿ ಮತ್ತು ವಿಜಯನಗರದಲ್ಲಿ ಮ್ಯಾಂಗನೀಸ್ ಅದಿರು ಹೆಚ್ಚಾಗಿ ಸಿಗುವಂಥದ್ದು. ಗ್ರಾನೈಟ್ ಶಿಲೆಯು ವಿಭಾಗದ ಎಲ್ಲ ಜಿಲ್ಲೆಗಳಲ್ಲೂ ದೊರೆಯುವಂಥದ್ದು. ಇದು ನೋಡ್ತಾ ಇರ್ಬೋದು ನೀವು, ತುಂಗಭದ್ರಾ ಅಣೆಕಟ್ಟು. ಇದು ಏನು ಮಾಡಿದೆ ಅಂತಂದರೆ, ತುಂಗಭದ್ರಾ ಅಣೆಕಟ್ಟಿನಿಂದಾಗಿ ಬಳ್ಳಾರಿ ಮತ್ತು ವಿಜಯನಗರ ಜಿಲ್ಲೆಯವರಿಗೆ ನೀರಿನ ವ್ಯವಸ್ಥೆಗೆ ತುಂಬ ಅನುಕೂಲವನ್ನು ಮಾಡಿಕೊಟ್ಟಿದೆ. ಇದು ಕಬ್ಬಿಣ ಗಣಿಗಾರಿಕೆ ಅಂದ ತಕ್ಷಣ ನೆನಪಾಗೋದು ಬಳ್ಳಾರಿ ಅಲ್ವಾ. ನೆಕ್ಸ್ಟ್, ಈ ತುಂಗಭದ್ರಾ ಅಣೆಕಟ್ಟು ಏನಿದೆ ಬಳ್ಳಾರಿ ಮತ್ತು ವಿಜಯನಗರ ಜಿಲ್ಲೆಗಳಿಗೆ ನೀರಾವರಿಯನ್ನು ಒದಗಿಸುತ್ತೆ. ಕೃಷ್ಣಾ ನದಿಗೆ ಅಡ್ಡಲಾಗಿ ನಿರ್ಮಿಸಿರುವ ಬಸವಸಾಗರ ಅಣೆಕಟ್ಟು ರಾಯಚೂರು ಮತ್ತು ಯಾದಗಿರಿ ಜಿಲ್ಲೆಗೆ ಕೃಷಿ ನೀರಾವರಿ ಒದಗಿಸುತ್ತೆ. ಇದು ಕೇಳ್ತಾರೆ, ಬಸವಸಾಗರ ಅಣೆಕಟ್ಟು ಯಾವ ಜಿಲ್ಲೆಗಳಿಗೆ ಅನುಕೂಲವನ್ನು ಮಾಡಿಕೊಟ್ಟಿದೆ ಅಂತ ಕೇಳ್ತಾರೆ. ಹಾಗೇನು ಹೇಳ್ತೀರಾ? ರಾಯಚೂರು ಮತ್ತು ಯಾದಗಿರಿ. ಈ ಬಸವಸಾಗರ ಅಣೆಕಟ್ಟು ಯಾವ ನದಿಗೆ ಕಟ್ಟಲಾಗಿದೆ ಅಂತ ಕೇಳ್ತಾರೆ. ಹಾಗೇನು ಹೇಳ್ತೀರಾ? ಕೃಷ್ಣಾ ನದಿಗೆ ಕಟ್ಟಲಾಗಿದೆ ಅಂತ ಹೇಳ್ತೀರಾ. ಕಾರಂಜಾ ಯೋಜನೆಯು ಬೀದರ್ ಜಿಲ್ಲೆಯ ಕೃಷಿಗೆ ನೀರಾವರಿ ಒದಗಿಸುತ್ತದೆ. ಕಾರಂಜಾ ಯೋಜನೆ ಏನಿದೆ ಬೀದರ್ ಜಿಲ್ಲೆಗೆ ನೀರನ್ನು ಒದಗಿಸುವಂಥದ್ದು. ಮತ್ತು ಅರಣ್ಯ ಮತ್ತು ವನ್ಯಮೃಗ. ಅರಣ್ಯದ ಕೊರತೆ ಇದೆ, ಹಾಗಾಗಿ ಅಂಥ ವನ್ಯಮೃಗಗಳೇನು ಕಾಣೋದಿಲ್ಲ. ಆದರೆ ಮೋಸ್ಟ್ ಫೇಮಸ್, ಮೋಸ್ಟ್ ರಿಪೀಟೆಡ್ ಕ್ವಶನ್ ಇನ್ ಕಾಂಪಿಟೇಟಿವ್ ಎಕ್ಸಾಮ್ ಈಸ್ ಬಳ್ಳಾರಿ ಜಿಲ್ಲೆಯಲ್ಲಿ ದರೋಜಿ ಕರಡಿ ಧಾಮವಿದೆ. ಬಳ್ಳಾರಿ ಜಿಲ್ಲೆಯಲ್ಲಿ ಏನಿದೆ? ದರೋಜಿ ಕರಡಿ ಧಾಮವಿದೆ. ಇದನ್ನು ಕೇಳ್ತಾರೆ, ಇಂಪಾರ್ಟೆಂಟ್. ರಾಯಚೂರು ಜಿಲ್ಲೆಯಲ್ಲಿ ಜಿಂಕೆಯನ್ನು ನಾವು ನೋಡಬಹುದು. ಕೃಷಿ ಮತ್ತು ಕೈಗಾರಿಕೆಗಳು. ಇಲ್ಲಿ ಅತ್ಯಂತ ಮುಖ್ಯ ಉದ್ಯೋಗ ಅಂತ ನೋಡೋದಾದರೆ ಇಲ್ಲಿ ಇದು ಒಕ್ಕಲುತನ ಮತ್ತು ಇಲ್ಲಿ ಮಳೆಯ ಪ್ರಮಾಣ ತುಂಬ ಕಡಿಮೆ. ಮಳೆಯನ್ನೇ ಅವಲಂಬಿಸಿ ಬೆಳೆಗಳನ್ನು ಬೆಳೀತಾರೆ. ಮಳೆ ಪ್ರಮಾಣ ಕಡಿಮೆ ಇರೋದ್ರಿಂದ ಮೇಲಿಂದ ಮೇಲೆ ಬರಗಾಲವನ್ನು ಕೂಡ ಜನರು ಎದುರಿಸಬೇಕಾಗತ್ತೆ. ಇಲ್ಲಿ ಕಬ್ಬಿಣ, ಉಕ್ಕು, ಸಕ್ಕರೆ, ಸಿಮೆಂಟು, ಶಾಖೋತ್ಪನ್ನ, ವಿದ್ಯುತ್ ಕೇಂದ್ರ ಮುಂತಾದ ಕಾರ್ಖಾನೆಗಳನ್ನು ನೋಡಬಹುದು. ಈ ಕಾರ್ಖಾನೆಗಳಿಂದ ಜನರಿಗೆ ಉದ್ಯೋಗ ಅವಕಾಶವನ್ನು ಸಹ ತಂದುಕೊಟ್ಟಿದೆ. ಬಳ್ಳಾರಿ ಜಿಲ್ಲೆಯಲ್ಲಿ ಬೃಹತ್ ಕಬ್ಬಿಣ ಮತ್ತು ಉಕ್ಕು ಕಾರ್ಖಾನೆ ಇದೆ. ಯಾದಗಿರಿ ಮತ್ತು ಕಲಬುರಗಿ ಜಿಲ್ಲೆಯಲ್ಲಿ ಸಿಮೆಂಟ್ ಕಾರ್ಖಾನೆ ಇದೆ. ಹೆಚ್ಚಾಗಿ ಸಿಮೆಂಟ್ ಉತ್ಪಾದನೆ ಆಗುವಂಥದ್ದು ಕಲಬುರಗಿಯಲ್ಲಿ. ನೆಕ್ಸ್ಟ್, ಬೀದರ್ ಜಿಲ್ಲೆಯಲ್ಲಿ ಬಿದಿರಿ ಕಲೆ ಅತ್ಯಂತ ಫೇಮಸ್ ಆಗಿದೆ. ಈ ವಿಭಾಗದಲ್ಲಿ ಪ್ರವಾಸೋದ್ಯಮವು ಬೆಳೆಯುತ್ತಿದೆ. ಪ್ರವಾಸೋದ್ಯಮಕ್ಕೂ ಕೂಡ ಪ್ರೋತ್ಸಾಹ ದೊರಕಿದೆ. ಪ್ರಮುಖ ಪ್ರವಾಸಿ ತಾಣಗಳು ಯಾವುದಪ್ಪ ಅಂತಂದರೆ, ಒಂದು ಹಂಪಿ, ಇನ್ನೊಂದು ತುಂಗಭದ್ರಾ ಡ್ಯಾಮ್ ಆಗಲೇ ನೋಡಿದ್ವಲ್ಲ ಅದು, ಕಲಬುರಗಿ ಜಿಲ್ಲೆಯ ಸನ್ನತಿ, ಖ್ವಾಜಾ ಬಂದೆ ನವಾಜ್ ದರ್ಗಾ, ಬೀದರ್ನ ಕೋಟೆ, ಬಸವ ಕಲ್ಯಾಣ, ರಾಯಚೂರು ಜಿಲ್ಲೆಯ ಹಟ್ಟಿ ಚಿನ್ನದ ಗಡಿ ಮುಂತಾದವು. ಭಾರತದಲ್ಲಿ ಅತಿ ಹೆಚ್ಚು ಚಿನ್ನವನ್ನು ಉತ್ಪಾದನೆ ಮಾಡುವ ಗಣಿ ರಾಯಚೂರು ಜಿಲ್ಲೆಯ ಹಟ್ಟಿಯಲ್ಲಿದೆ. ಈಗ ಕಲೆ, ಸಾಹಿತ್ಯ, ಸಂಗೀತ, ಜಾನಪದ, ನಾಟಕ, ನೃತ್ಯವನ್ನು ನೋಡೋಣ. ಇಲ್ಲಿ ಕನ್ನಡದ ಶಾಸ್ತ್ರಕೃತಿ ಏನಿದೆ ಕವಿರಾಜ ಮಾರ್ಗ ರಚನೆಯಾದುದು
ರಾಷ್ಟ್ರಕೂಟರ ಆಳ್ವಿಕೆಯ ಕಾಲದಲ್ಲಿ ಮೊಟ್ಟ ಮೊದಲೆಯ ಕೃತಿ ಕವಿರಾಜ ಮಾರ್ಗ ದೊರೆತದ್ದು. ಆದಿಕವಿ ಪಂಪನು ಅರಸ ಅರಿಕೇಸರಿ ನೀಡಿದ ರಾಜಾಶ್ರಯದಲ್ಲಿ ತನ್ನ ಮಹತ್ವವಾದ ಕಾವ್ಯ ವಿಕ್ರಮಾರ್ಜುನ ವಿಜಯವನ್ನು ರಚಿಸ್ತಾನೆ. ವಿಕ್ರಮಾರ್ಜುನ ವಿಜಯವನ್ನು ಯಾರು ರಚನೆ ಮಾಡ್ತಾರೆ ಅಂತ ಕೇಳ್ತಾರೆ. ಯಾರು? ಕವಿರಾಜ ಮಾರ್ಗ, ಪಂಪನು ರಚಿಸಿದ ವಿಕ್ರಮಾರ್ಜುನ ವಿಜಯ ಯಾರ ಆಶ್ರಯದಲ್ಲಿದ್ದರು ಅಂತ ಕೇಳ್ತಾರೆ. ಅರಿಕೇಸರಿಯ ಆಶ್ರಯದಲ್ಲಿ ಇರ್ತಾರೆ. ಕನ್ನಡದಲ್ಲಿ 3 ರತ್ನತ್ರಯರಿದ್ದಾರೆ. ಯಾರೆಲ್ಲ ಅಂತ ಕೇಳ್ತಾರೆ. ಪಂಪ, ಪೊನ್ನ, ರನ್ನ. ವೆರಿ ಇಂಪಾರ್ಟೆಂಟ್. ಪಂಪ, ಪೊನ್ನ, ರನ್ನ. ಇವರು 3 ಕೂಡ ಯಾವ ವಿಭಾಗಕ್ಕೆ ಸೇರಿದವರು ಅಂತಂದರೆ ನಮ್ಮ ಹೆಮ್ಮೆಯ ಕಲಬುರ್ಗಿ ವಿಭಾಗಕ್ಕೆ ಸೇರಿದಂಥವರು. ನೆಕ್ಸ್ಟ್, ಕನ್ನಡದ ಪ್ರಥಮ ವ್ಯಾಕರಣ ಗ್ರಂಥ ಶಬ್ದಮಣಿ ದರ್ಪಣ. ಶಬ್ದಮಣಿ ದರ್ಪಣವನ್ನು ರಚಿಸಿದವರು ಯಾರು ಅಂತ ಕೇಳ್ತಾರೆ. ಯಾರು ಅಂತಂದರೆ ಕೇಶಿರಾಜ. ಕೇಶಿರಾಜ ಯಾರಿಗೆ ಸೇರಿದ್ದು? ಕಲಬುರ್ಗಿ ಜಿಲ್ಲೆಗೆ ಸೇರಿದ್ದು. ನೆಕ್ಸ್ಟ್, ವಚನ ಚಳುವಳಿ ಪ್ರಾರಂಭವಾಗುತ್ತೆ ಯಾವಾಗ? 12ನೇ ಶತಮಾನದಲ್ಲಿ. ಅಲ್ಲಿ ವಚನ ಚಳುವಳಿಯಲ್ಲಿ ಮುಖ್ಯ ಪಾತ್ರ ವಹಿಸಿದ್ದವರು ಒಬ್ಬರು ಬಸವಣ್ಣ. ಇಲ್ಲಿ ನೋಡ್ತಾ ಇರ್ಬೋದು. ಇವರು ವಿಶ್ವಗುರು ಬಸವಣ್ಣ ಸಾಂಸ್ಕೃತಿಕ ನಾಯಕರು ಕೂಡ ಹೌದು. ಅಲ್ಲಮ್ಮ ಪ್ರಭು, ಅಕ್ಕಮಾದೇವಿ, ಜೇಡರ ದಾಸಿಮಯ್ಯ, ಸಿದ್ದರಾಮ ಮುಂತಾದ ಶಿವಶರಣರು ಸಿದ್ಧಿ ಸಾಧನೆ ಮಾಡಿದ ಕಾರ್ಯಕ್ಷೇತ್ರ ಕಲಬುರ್ಗಿ. ಇಲ್ಲಿ ಎಲ್ಲ ಹಂತದ ಪುರುಷರು ಮತ್ತು ಮಹಿಳೆಯರು ವಚನಗಳನ್ನು ಬರೆದ್ರು. ಯಾವುದರಿಂದಾಗಿ? ವಚನ ಚಳುವಳಿಯಿಂದಾಗಿ. ನೆಕ್ಸ್ಟ್, ದಾಸ ಸಾಹಿತ್ಯದಲ್ಲಿ ಪುರಂದರದಾಸರು ಅತ್ಯಂತ ಮುಖ್ಯವಾದಂತಹ ಪಾತ್ರವನ್ನು ವಹಿಸ್ತಾರೆ. ಇಲ್ಲಿ ರಾಯಚೂರು ಜಿಲ್ಲೆ ಏನಿದೆ, ಕಲಬುರ್ಗಿ ವಿಭಾಗದ ರಾಯಚೂರು ಜಿಲ್ಲೆ ದಾಸ ಸಾಹಿತ್ಯದ ಮೇನ್ ತವರೂರು. ಓಕೆ. ನೆಕ್ಸ್ಟ್, ಶ್ರೀ ವ್ಯಾಸರಾಯರ ನೇತೃತ್ವದಲ್ಲಿ ದಾಸಕೂಟವನ್ನು ರೂಪಿಸಲಾಯಿತು. ಇದನ್ನು ಕೇಳ್ತಾರೆ. ಯಾವುದು ದಾಸ ಸಾಹಿತ್ಯದ ತವರೂರು? ರಾಯಚೂರು ಜಿಲ್ಲೆ. ಯಾರ ನೇತೃತ್ವದಲ್ಲಿ ದಾಸಕೂಟ ಏರ್ಪಡಲಾಯಿತು? ಶ್ರೀ ವ್ಯಾಸರಾಯರು. ನೆಕ್ಸ್ಟ್, ಪುರಂದರದಾಸರು, ಕನಕದಾಸರು, ರಾಘವೇಂದ್ರ ತೀರ್ಥರು ಮುಂತಾದವರು ಕೀರ್ತನೆಗಳನ್ನು ರಚನೆ ಮಾಡಿದ್ದಾರೆ. ಕರ್ನಾಟಕ ಸಂಗೀತ ಪರಂಪರೆಗೆ ದೊಡ್ಡ ಕೊಡುಗೆಯನ್ನು ಈ ದಾಸ ಸಾಹಿತ್ಯ ನೀಡಿದೆ. ನೂರಾರು ದಾಸರ ಕೃತಿ, ಕೀರ್ತನೆ, ಸುಳಾದಿ, ಗೀತ ಮುಂತಾದ ಸಂಗೀತ ರಚನೆಗಳಿಂದ ಕನ್ನಡ ಸಾಹಿತ್ಯ ಅತ್ಯಂತ ಶ್ರೀಮಂತಗೊಂಡಿರುವಂಥದ್ದು. ನೆಕ್ಸ್ಟ್, ತತ್ವಪದಕಾರರು ಕೂಡ ಬರ್ತಾರೆ. ಹಲವಾರು ಇದು ದಾಸ ಸಾಹಿತ್ಯದಿಂದ, ವಚನ ಸಾಹಿತ್ಯದಿಂದ ಕಾಮನ್ ಪೀಪಲ್ಸು ಕೂಡ ಏನಾದರೂ ತತ್ವಪದಗಳನ್ನು ಬರೀಲಿಕ್ಕೆ ಶುರು ಮಾಡಿದ್ರು. ಅಂದರೆ ಡೇ ಟು ಡೇ ಆ್ಯಕ್ಟಿವಿಟೀಸಲ್ಲಿ ಏನು ನಡೆಯುತ್ತಲ್ಲ ಅದನ್ನು ಪದಗಳ ಮೂಲಕ ಜನರಿಗೆ ತಲುಪಿಸುವಂಥದ್ದು. ಸಾಧು ಸಂತರು, ಫಕೀರರು ಕಟ್ಟಿದ ಹಾಡುಗಳನ್ನು ತತ್ವಪದಗಳು ಅಂತ ಕರಿತೀವಿ. 18 ಮತ್ತು 19ನೇ ಶತಮಾನದಲ್ಲಿ ಅನೇಕ ತತ್ವಪದಕಾರರು ಅಸ್ಪೃಶ್ಯತೆ ವಿರುದ್ಧ, ಅಂದರೆ ಸಾಮಾಜಿಕ ಸುಧಾರಣೆಗೆ ಅನುಕೂಲವಾಗೋ ರೀತಿ ಏನು ಪದಗಳನ್ನು ಬರೀತಾರಲ್ಲ ಅದನ್ನು ನಾವು ತತ್ವಪದ ಅಂತ ಕರಿತೀವಿ. ಲಿಂಗ ಅಸಮಾನತೆ ವಿರುದ್ಧ, ಅಸ್ಪೃಶ್ಯತೆ ವಿರುದ್ಧ, ಸುಳ್ಳು ಹೇಳುವುದರ ವಿರುದ್ಧ, ಹಣ ಸಂಪಾದನೆ ವಿರುದ್ಧ ಏನು ಮಾಡಿದ್ರು? ತತ್ವಪದಗಳನ್ನು ಬರಿತಾ ಹೋದರು. ಇಲ್ಲಿ ಅನಕ್ಷರಸ್ಥರು ಕೂಡ ಏನು ತತ್ವಪದಗಳನ್ನು ಕಟ್ಟಿ ಹಾಡಿದ್ದಾರೆ. ಅದೇ ನಮ್ಮ ನಾಡಿನ ವಿಶೇಷ. ಸಾಹಿತ್ಯ ಕ್ಷೇತ್ರವನ್ನು ಶ್ರೀಮಂತಗೊಳಿಸಿದವರೆಂದರೆ ಸಿದ್ದಯ್ಯ ಪುರಾಣಿಕ್, ಜಯತೀರ್ಥ ರಾಜಪುರೋಹಿತ, ಶಾಂತರಸ, ಪಂಡಿತ ರಾಮನಾಥ, ಬೀಚಿ ಮುಂತಾದವರು. ಇಲ್ಲಿ ಇದೇನಷ್ಟು ಇಂಪಾರ್ಟೆಂಟ್ ಆಗಲ್ಲ. ನೆಕ್ಸ್ಟ್ ನೋಡೋಣ. ಇಲ್ಲಿ ಬೀದರ್ ಜಿಲ್ಲೆ ಬಿದಿರಿ ಕಲೆ ಎಲ್ಲಿ ಫೇಮಸ್ಸು? ಬೀದರಿ ಜಿಲ್ಲೆಯಲ್ಲಿ ಫೇಮಸ್ಸು. ನೆಕ್ಸ್ಟು ಕೊಪ್ಪಳ ಜಿಲ್ಲೆಯ ಕಿನ್ನಾಳದ ಗೊಂಬೆ. ನೆಕ್ಸ್ಟ್, ಜಿಲ್ಲೆಯ ಕೌದಿಗಳು ಮುಂತಾದವು ಪ್ರಚಲಿತದಲ್ಲಿರುವ ಸಾಂಪ್ರದಾಯಿಕ ಕಲೆಗಳಾಗಿವೆ. ಶಿಕ್ಷಣ ಮತ್ತು ಆರೋಗ್ಯಕ್ಕೆ ಸಂಬಂಧಪಟ್ಟಿದ್ದಾದರೆ ಕಲಬುರಗಿ ನಗರದಲ್ಲಿ ಗುಲ್ಬರ್ಗಾ ವಿಶ್ವವಿದ್ಯಾಲಯ ಇದೆ, ಹಾಗೂ ಇಲ್ಲಿ ಕರ್ನಾಟಕ ಕೇಂದ್ರೀಯ ವಿಶ್ವವಿದ್ಯಾಲಯ ಇದೆ. ರಾಯಚೂರು ಕೃಷಿ ವಿಶ್ವವಿದ್ಯಾಲಯ ಹಾಗೂ ಬಳ್ಳಾರಿಯಲ್ಲಿ ವಿಜಯನಗರ ಕೃಷ್ಣದೇವರ ವಿಶ್ವವಿದ್ಯಾಲಯ ಇದೆ. ವಿಜಯನಗರ ಜಿಲ್ಲೆಯ ಹಂಪಿಯ ಕನ್ನಡ ವಿಶ್ವವಿದ್ಯಾಲಯ ಇದೆ. ಹಂಪಿಯ ಕನ್ನಡ ವಿಶ್ವವಿದ್ಯಾಲಯ ಎಲ್ಲಿದೆ ಅಂತ ಕೇಳ್ತಾರೆ. ಎಲ್ಲಿದೆ? ವಿಜಯನಗರ ಜಿಲ್ಲೆಯಲ್ಲಿದೆ ಅಂತ ನೀವು ಹೇಳ್ತೀರಾ. ಬೀದರಿನಲ್ಲಿ ಪಶು ಸಂಗೋಪನಾ ಹಾಗೂ ಮೀನುಗಾರಿಕೆ ವಿಶ್ವವಿದ್ಯಾಲಯ ಇದೆ. ಬೀದರ್ನಲ್ಲಿ ಪಶು ಸಂಗೋಪನೆ ಮತ್ತು ಮೀನುಗಾರಿಕೆ ವಿಶ್ವವಿದ್ಯಾಲಯನ ನೋಡ್ಬೋದು.
ಕಲಬುರಗಿಯಲ್ಲಿ ಪ್ರಸಿದ್ಧ ಬುದ್ಧ ವಿಹಾರ ಕೂಡ ಇದೆ. ಇಲ್ಲಿ ನೋಡ್ಬೋದು ಕೊಪ್ಪಳದಲ್ಲಿ ಗವಿಸಿದ್ದೇಶ್ವರ ಮಠ ಇದೆ. ಆ ಗವಿಸಿದ್ದೇಶ್ವರ ಮಠದ ತೇರಿನ ಹಬ್ಬದ ಒಂದು ಚಿತ್ರಣವನ್ನು ನೋಡ್ಬೋದು. ಎಷ್ಟು ಮನಮೋಹಕವಾಗಿದೆ ಅಲ್ವಾ. ಬಳ್ಳಾರಿ, ಕಲಬುರಗಿ, ರಾಯಚೂರು, ಬೀದರ್ನಲ್ಲಿ ವೈದ್ಯಕೀಯ ಕಾಲೇಜುಗಳಿದೆ. ಪ್ರತಿ ಜಿಲ್ಲೆಯಲ್ಲಿ ಜಿಲ್ಲಾ ಆಸ್ಪತ್ರೆ ಇದೆ. ಗ್ರಾಮೀಣ ಪ್ರದೇಶದಲ್ಲಿ ಜನರಿಗೆ ಆರೋಗ್ಯ ಒದಗಿಸುವ ಉನ್ನತವಾದಂತಹ ವ್ಯವಸ್ಥೆ ಕೂಡ ಇದೆ. ಇಲ್ಲಿ ಬೀದರ್ನಲ್ಲಿರುವಂತಹ ಬುದ್ಧ ವಿಹಾರನ ನೋಡಬಹುದು. ಇದು ಗುಲ್ಬರ್ಗಾ ವಿಶ್ವವಿದ್ಯಾಲಯ ಗುಲ್ಬರ್ಗಾದ್ದು. ಬಂದೆ ನವಾಜ್ ದರ್ಗಾ ಇದೆ. ನೆಕ್ಸ್ಟು ನಾನಕ್ ಜರಾ ನೋಡ್ಬೋದು. ಕರ್ನಾಟಕ ಕೇಂದ್ರೀಯ ವಿಶ್ವವಿದ್ಯಾಲಯ ನರಸಿಂಹ ಜರಾ ಹೀಗಿದೆ. ಆಗಲೇ ಹೇಳಿದೆ ಕಿನ್ನಾಳ ಗೊಂಬೆಗಳು ಅಂತ. ಕಿನ್ನಾಳ ಗೊಂಬೆಗಳನ್ನು ಕೊಪ್ಪಳ ಜಿಲ್ಲೆಯಲ್ಲಿ ತಯಾರಿಸಲಾಗುತ್ತೆ. ಇದು ಅನೇಕ ಜನರಿಗೆ ಉದ್ಯೋಗವನ್ನು ನೀಡಿದೆ. ನೆಕ್ಸ್ಟ್ ಬೀದರ್ನಲ್ಲಿ ಬಿದಿರಿ ಕಲೆ ಮತ್ತು ಖೌದಿಗಳನ್ನು ಮಾಡ್ತಾರೆ. ಇಲ್ಲಿ ಖೌದಿ ಅಂತಂದರೆ ಬೆಡ್ಶೀಟ್ ಥರ. ನೆಕ್ಸ್ಟ್ ಸ್ವಾತಂತ್ರ್ಯ ಹೋರಾಟಗಾರರು ಯಾರೆಲ್ಲ ಕಲಬುರಗಿ ವಿಭಾಗದಿಂದ ಬಂದಿದ್ದಾರೆ ಅಂತಂದರೆ, ಇಲ್ಲಿ ಮೇಯ್ನಾಗಿ ನಿಜಾಂ ಸಂಸ್ಥಾನದಿಂದ ವಿಮೋಚನೆ ಪಡೆಯಲು ಚಳುವಳಿ ಮಾಡ್ತಾರೆ. ಮತ್ತು ಕರ್ನಾಟಕ ಏಕೀಕರಣ ಆಗಲಿ ಅಂತ ಚಳುವಳಿಯಲ್ಲಿ ಈ ಗುಲ್ಬರ್ಗಾ ವಿಭಾಗದವರು ಭಾಗವಹಿಸಲೇಬೇಕಾದಂತಹ ಪರಿಸ್ಥಿತಿ ಬರುತ್ತೆ. ಇಲ್ಲಿ 4 ರಾಷ್ಟ್ರೀಯ ಶಾಲೆಗಳನ್ನು ಸ್ಥಾಪನೆ ಮಾಡಲಾಗಿದೆ ಉತ್ತಮ ತರಬೇತಿಯನ್ನು ನೀಡಲಿಕ್ಕೆ. ಅಂದರೆ ಸ್ವಾತಂತ್ರ್ಯ ಹೋರಾಟದ ಬಗ್ಗೆ ತರಬೇತಿಯನ್ನು ನೀಡುವಂಥ ಕೆಲಸ ಈ ರಾಷ್ಟ್ರೀಯ ಶಾಲೆಗಳು ಮಾಡ್ತವೆ. ಒಂದು ನೂತನ ವಿಶ್ವವಿದ್ಯಾಲಯ ಕಲಬುರಗಿ, ಉಸ್ಮಾನಿಯಾ ರಾಷ್ಟ್ರೀಯ ಶಾಲೆ ಚಿಂಚೋಳಿ, ವಿದ್ಯಾನಂದ ಗುರುಕುಲ ಕುಕನೂರು, ಹಮ್ದರ್ದ್ ರಾಷ್ಟ್ರೀಯ ಶಾಲೆ ರಾಯಚೂರು ಅಂತ ಹೇಳಿ. ಇನ್ನು ಸ್ವಾತಂತ್ರ್ಯ ಚಳುವಳಿಗೆ ಆರ್ಯ ಸಮಾಜದಿಂದ ಮತ್ತು ವಂದೇ ಮಾತರಂ ಚಳುವಳಿಯಿಂದ ಬಂದಿತು ಪ್ರೇರಣೆ. ಏನು ವಂದೇ ಮಾತರಂ ಚಳುವಳಿಯನ್ನು ನೋಡಿದ್ರು, ಆರ್ಯ ಸಮಾಜ ಚಳುವಳಿಯನ್ನು ನೋಡಿದ್ರು, ಅದರಿಂದ ಪ್ರೇರಣೆಗೊಂಡು ಇಲ್ಲಿ ಚಳುವಳಿ ನಡೀತು. ಮಹಾಗಾವ್ನ ಕಲ್ಯಾಣ ಶೆಟ್ಟಿಯವರು ಸ್ವಾತಂತ್ರ್ಯ ಹೋರಾಟ ನಡೆಸಲು ತರುಣ ಸಂಘವನ್ನು ಕಟ್ಟಿದರು. ಇದನ್ನು ಕೇಳ್ತಾರೆ. ತರುಣ ಸಂಘವನ್ನು ಕಟ್ಟಿದಂತಹ ವ್ಯಕ್ತಿ ಯಾರು ಅಂತಂದರೆ ಕಲ್ಯಾಣ ಶೆಟ್ಟಿ, ನೆನ್ಪಿಟ್ಕೊಳ್ಳಿ. ಮಹಾಗಾವ್ನ ಚಂದ್ರಶೇಖರ್ ಪಾಟೀಲರು ಅದರ ಅಧ್ಯಕ್ಷರಾಗಿ ಅದನ್ನು ಮುನ್ನಡೆಸ್ತಾರೆ. ಯಾರು ಅಧ್ಯಕ್ಷರಾಗಿದ್ದರು? ಮಹಾಗಾವ್ನ ಚಂದ್ರಶೇಖರ್ ಪಾಟೀಲ್. ಶ್ರೀ ರಾಮಾನಂದ ತೀರ್ಥ ಅವರು ಈ ವಿಭಾಗದ ಪ್ರಮುಖ ಸ್ವಾತಂತ್ರ್ಯ ಹೋರಾಟಗಾರರು. 100 ಜನರು ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸಿದರು. ನಿಜಾಂ ಶಾಹಿ ವಿಮೋಚನದಲ್ಲಿ ಅತ್ಯಂತ ಮುಖ್ಯ ಪಾತ್ರ ವಹಿಸಿದ್ದವರು ಯಾರು ಅಂತಂದರೆ ಶರಣಗೌಡ ಇನಾಮದಾರ್. ನಿಜಾಮನ ಖಾಸಗಿ ಸೈನ್ಯ ರಜಾಕಾರರು ಕಲಬುರಗಿ ವಿಭಾಗದಲ್ಲಿ ನಾಗರಿಕರ ಮೇಲೆ ಅಪಾರ ಹಿಂಸೆ ನಡೆಸಿದ್ದರು. ಅದರ ವಿರುದ್ಧ ಜನರು ತೀವ್ರ ವಿರೋಧ ವ್ಯಕ್ತಪಡಿಸಿದರು. ಭಾರತಕ್ಕೆ ಆಗಸ್ಟ್ 15, 1947ರಲ್ಲಿ ಸ್ವಾತಂತ್ರ್ಯ ಬಂತು. ಸೆಪ್ಟೆಂಬರ್ 17, 1948ರಂದು ನಿಜಾಂ ಸಂಸ್ಥಾನ ಭಾರತ ಗಣರಾಜ್ಯದಲ್ಲಿ ವಿಲೀನಗೊಳಿತು. ಈ ಡೇಟ್ ಇಂಪಾರ್ಟೆಂಟ್, ತುಂಬ ಇಂಪಾರ್ಟೆಂಟ್ ಕೇಳ್ತಾರೆ. ಸೆಪ್ಟೆಂಬರ್ 17, 1948 ಅಂತ ಹೇಳಿ. ಈಗ ಅಭ್ಯಾಸ ಪ್ರಶ್ನೆಯನ್ನು ನೋಡುವಂಥ ಸಮಯ. ವಿಜಯನಗರ ಜಿಲ್ಲೆಯ ಡ್ಯಾಶ್ ಎಂಬಲ್ಲಿ ವಿಜಯನಗರ ಸಾಮ್ರಾಜ್ಯದ ರಾಜಧಾನಿ ಇತ್ತು. ಹೇಳ್ಬೋದಾ? ದಟ್ ಈಸ್ ಹೇಳಿ. ಹಂಪಿ. ಕಲಬುರಗಿ ವಿಭಾಗದ ಜಿಲ್ಲೆಗಳಿಗೆ ಡ್ಯಾಶ್ರಲ್ಲಿ ಸ್ವಾತಂತ್ರ್ಯ ದೊರೆಯಿತು 1948 ಸೆಪ್ಟೆಂಬರ್ 17. ಕಲಬುರಗಿ ವಿಭಾಗದ ಡ್ಯಾಶ್ ಎಂಬಲ್ಲಿ ಚಿನ್ನದ ಗಣಿ ಇದೆ. ಇಲ್ಲಿ ರಾಯಚೂರು ಹಟ್ಟಿ ಗಣಿ. ಬಳ್ಳಾರಿ ಜಿಲ್ಲೆಯಲ್ಲಿ ಕರಡಿಧಾಮವಿದೆ. ಯಾವ ಕರಡಿಧಾಮ ಅದು? ದಾರೋಜಿ. ತುಂಬ ಎಕ್ಸಾಮ್ಸಲ್ಲಿ ಕೇಳಿರುವಂಥದ್ದು. ಕರ್ನಾಟಕ ಕೇಂದ್ರೀಯ ವಿಶ್ವವಿದ್ಯಾಲಯ ಎಲ್ಲಿದೆ? ಯಾವ ಜಿಲ್ಲೆಯಲ್ಲಿದೆ? ಇದನ್ನು ನೀವು ಕಮೆಂಟ್ ಮಾಡಿ. ವಿಜಯನಗರ ಜಿಲ್ಲೆಯ ಹಂಪಿಯಲ್ಲಿರುವ ವಿಶ್ವವಿದ್ಯಾಲಯದ ಹೆಸರೇನು? ಅದು ಅತ್ಯಂತ ಫೇಮಸ್ ವಿಶ್ವವಿದ್ಯಾಲಯ, ಅದುವೇ ಕನ್ನಡ ವಿಶ್ವವಿದ್ಯಾಲಯ.
ಇಲ್ಲಿಗೆ ಕಲಬುರಗಿ ವಿಭಾಗ ಮುಕ್ತಾಯ ಆಯಿತು. ನೆಕ್ಸ್ಟು ಬೆಳಗಾವಿ ವಿಭಾಗ. ಬೆಳಗಾವಿ ವಿಭಾಗದಲ್ಲಿ 4 ಜಿಲ್ಲೆಗಳು 1956ರವರೆಗೆ ಮುಂಬೈ ಪ್ರಾಂತ್ಯದಲ್ಲಿದ್ದವು. ಇದು ಇಂಪಾರ್ಟೆಂಟು. ಬೆಳಗಾವಿ ವಿಭಾಗದಲ್ಲಿರುವಂತಹ ಜಿಲ್ಲೆಗಳು ಯಾವ ಪ್ರಾಂತ್ಯದಲ್ಲಿದ್ದವು ಅಂತ ಕೇಳ್ತಾರೆ. ಯಾವ ಪ್ರಾಂತ್ಯ? ಮುಂಬೈ ವಿಭಾಗ. ಎಲ್ಲಿವರೆಗೂ? 1956ರವರೆಗೂ. ರಾಜ್ಯ ಪುನರ್ವಿಂಗಡೆಯಲ್ಲಿ ಕರ್ನಾಟಕ ವಿಲೀನಗೊಳ್ಳುತ್ತೆ. ಈ ವಿಭಾಗದ ಧಾರವಾಡ ಜಿಲ್ಲೆಯನ್ನು 1997ರಲ್ಲಿ ವಿಭಜಿಸಿ ಹಾವೇರಿ ಮತ್ತು ಗದಗ ಜಿಲ್ಲೆಯನ್ನು ರಚಿಸಲಾಯಿತು. ಯಾವ ಮುಖ್ಯ ಜಿಲ್ಲೆಯನ್ನು ವಿಭಜಿಸಿ ಹಾವೇರಿ ಮತ್ತು ಗದಗ ಜಿಲ್ಲೆ ಮಾರ್ಪಡ್ತು ಅಂತಂದರೆ ಏನು ಹೇಳ್ತೀರಾ? ಧಾರವಾಡ ಜಿಲ್ಲೆ. ಮತ್ತು ವಿಜಯಪುರ ಜಿಲ್ಲೆಯನ್ನು ವಿಭಜಿಸಿ ಬಾಗಲಕೋಟೆ ಜಿಲ್ಲೆಯನ್ನು ರಚನೆ ಮಾಡಲಾಗುತ್ತೆ. ವಿಜಯಪುರ ಅಥವಾ ವಿಜಾಪುರ ಅದನ್ನು ವಿಭಜಿಸಿ ಏನು ಮಾಡಲಾಗುತ್ತೆ? ಬಾಗಲಕೋಟೆ ಜಿಲ್ಲೆಯನ್ನಾಗಿ ಮಾಡಲಾಗುತ್ತೆ. ಸೊ ಹಾಗಾಗಿ ಒಟ್ಟು ಈಗ ಅಟ್ ಪ್ರೆಸೆಂಟ್ ಎಷ್ಟು ಜಿಲ್ಲೆಗಳಿದೆ ಅಂತಂದರೆ 7 ಜಿಲ್ಲೆಗಳಿವೆ. ಸೊ ಆ 7 ಜಿಲ್ಲೆಗಳು ಯಾವುದೆಲ್ಲ? ಬೆಳಗಾವಿ, ಧಾರವಾಡ, ಹಾವೇರಿ, ಗದಗ, ವಿಜಯಪುರ, ಬಾಗಲಕೋಟೆ ಮತ್ತು ಉತ್ತರ ಕನ್ನಡ ಜಿಲ್ಲೆ. ಒಂದು ಕರಾವಳಿ ಜಿಲ್ಲೆ ಬೆಳಗಾವಿ ವಿಭಾಗಕ್ಕೆ. ಉಡುಪಿ ಮತ್ತು ದಕ್ಷಿಣ ಕನ್ನಡ ಯಾವ ವಿಭಾಗಕ್ಕೆ ಹೇಳ್ಬೋದಾ? ಅದು ಮೈಸೂರು ವಿಭಾಗ. ಇಲ್ಲಿ ನೋಡ್ಬೋದು ನೀವು, ವಿಜಯಪುರ ಮೇಲಿದೆ, ಅದರ ಕೆಳಗೆ ಬಾಗಲಕೋಟೆ, ಅದರ ಕೆಳಗಡೆ ಬಾಗಲಕೋಟೆ, ಅದರ ಪಕ್ಕದಲ್ಲಿ ಬೆಳಗಾವಿ, ನೆಕ್ಸ್ಟ್ ಧಾರವಾಡ, ಗದಗ, ಉತ್ತರ ಕನ್ನಡ ಫುಲ್ ಕೆಳಗೆ ಬರುತ್ತೆ, ಹಾವೇರಿ. ಸೊ ಧಾರವಾಡವನ್ನು ಸಪ್ರೇಟ್ ಮಾಡಿ ಗದಗ ಮತ್ತು ಹಾವೇರಿಯನ್ನು ಮಾಡಲಾಯಿತು. ಗದಗ ಮತ್ತು ವಿಜಯಪುರ, ಹಾವೇರಿ ಮತ್ತು ಗದಗ ಜಿಲ್ಲೆಯನ್ನು ರಚನೆ ಮಾಡಿದ್ದು, ಧಾರವಾಡ ಜಿಲ್ಲೆಯನ್ನು ಸಪ್ರೇಟ್ ಮಾಡಿ, ವಿಜಾಪುರ ಜಿಲ್ಲೆಯನ್ನು ಸಪ್ರೇಟ್ ಮಾಡಿ ಬಾಗಲಕೋಟೆಯನ್ನು ಮಾಡಲಾಯಿತು. ವಿಜಯಪುರವನ್ನು ಭಾಗ ಮಾಡಿ ಬಾಗಲಕೋಟೆ ಮಾಡಲಾಯಿತು. ಧಾರವಾಡವನ್ನು ಸಪ್ರೇಟ್ ಮಾಡಿ ಗದಗ ಮತ್ತು ಅದರ ಕೆಳಗಿರುವಂತಹ ಹಾವೇರಿಯನ್ನು ಮಾಡಲಾಯಿತು. ಇದು ಬೆಳಗಾವಿ ಜಿಲ್ಲೆಯ ಒಂದು ಜಿಲ್ಲಾವಾರು ನೋಟ. ಈ ಪ್ರದೇಶದಲ್ಲಿ ಶಾತವಾಹನರು, ಮೌರ್ಯರು ಎಗೇನ್ ಸೇಮ್ ಅವರೇ ಆಳ್ವಿಕೆಯನ್ನು ನಡೆಸ್ತಾರೆ. ಬನವಾಸಿಯು ಕದಂಬರ ರಾಜಧಾನಿಯಾಗಿತ್ತು. ಕದಂಬರು ಕೂಡ ಆಳ್ವಿಕೆಯನ್ನು ನಡೆಸ್ತಾರೆ. ಅವರ ರಾಜಧಾನಿ ಬನವಾಸಿಯಾಗಿತ್ತು. ಚಾಲುಕ್ಯರ ರಾಜಧಾನಿ ಬಾದಾಮಿಯಾಗಿತ್ತು. ಇಲ್ಲಿ ಬಾದಾಮಿ, ಪಟ್ಟದಕಲ್ಲು, ಐಹೊಳೆ ವಿಶ್ವ ಪ್ರಸಿದ್ಧಿಯನ್ನು ಹೊಂದಿರುವಂಥದ್ದು. ಇಲ್ಲಿ ಬಸವನ ಬಾಗೇವಾಡಿ, ಕೂಡಲ ಸಂಗಮ ಮುಂತಾದವು ವಚನ ಚಳವಳಿಯ ಕೇಂದ್ರಗಳಾಗಿದ್ದವು. ಈ ಶ್ರೀ ಬಸವೇಶ್ವರರ ಐಕ್ಯಸ್ಥಳ ಎಲ್ಲಿದೆ? ಕೂಡಲ ಸಂಗಮದಲ್ಲಿದೆ. ವಿಜಾಪುರದಲ್ಲಿ ಗೋಲಗುಮ್ಮಟ ಇದೆ. ಸೌದತ್ತಿಯಲ್ಲಿ ಯಲ್ಲಮ್ಮ ದೇವಾಲಯ ಇದೆ. ಬೆಳಗಾವಿ ವಿಭಾಗದಲ್ಲಿ ರಾಷ್ಟ್ರಕೂಟರು, ನಂತರ ಬಹಮನಿ ಅರಸರು ಆಳ್ವಿಕೆಯನ್ನು ನಡೆಸ್ತಾ ಹೋದರು. ಸ್ವಾತಂತ್ರ್ಯ ಹೋರಾಟದಲ್ಲಿ ಬೆಳಗಾವಿ ವಿಭಾಗದ ಜಿಲ್ಲೆಯ ಒಂದು ಕಾಂಟ್ರಿಬ್ಯೂಷನ್ ಏನಿದೆ ಅಗಾಧವಾಗಿದೆ. ಕಿತ್ತೂರು ರಾಣಿ ಚೆನ್ನಮ್ಮ 1824ರಲ್ಲಿ ಬ್ರಿಟಿಷರ ವಿರುದ್ಧ ಚಾರಿತ್ರಿಕ ಹೋರಾಟವನ್ನು ನಡೆಸ್ತಾಳೆ. ಅನಂತರ ಸಂಗೊಳ್ಳಿ ರಾಯಣ್ಣ ನಡೆಸಿದ ಹೋರಾಟ ಸ್ಮರಣೀಯವಾಗಿದ್ದು ಮುಂದಿನ ರೈತ ಹೋರಾಟಗಳಿಗೂ ಪ್ರೇರಣೆಯಾಯಿತು. ಮಹಾತ್ಮ ಗಾಂಧಿ ಅವರು ಅಧ್ಯಕ್ಷತೆ ವಹಿಸಿದ್ದ ಏಕಮಾತ್ರ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನ ಎಲ್ಲಿ ನಡೀತು? ಬೆಳಗಾವಿಯಲ್ಲಿ ನಡೀತು. ಇದು ತುಂಬ ಇಂಪಾರ್ಟೆಂಟ್, ಪದೇ ಪದೇ ಕೇಳ್ತಾರೆ ಎಕ್ಸಾಮಲ್ಲಿ. ಯಾವ ಇಸ್ವಿಯಲ್ಲಿ ನಡೀತು? 1924ರಲ್ಲಿ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕರ ನಿರಾಕರಣೆ ಸತ್ಯಾಗ್ರಹ ನಡೀತು. ಅಂದರೆ ನಾವು ಟ್ಯಾಕ್ಸ್ ಕಟ್ಟೋದಿಲ್ಲ ಅಂತ ಹೇಳಿ ಒಂದು ಸತ್ಯಾಗ್ರಹ ನಡೀತು. ಎಲ್ಲಿ ನಡೀತು ಅಂತ ಕೇಳ್ತಾರೆ? ಉತ್ತರ ಕನ್ನಡ ಜಿಲ್ಲೆಯಲ್ಲಿ ನಡೀತು. ಇವರು ನೋಡ್ಬೋದು ನೀವು, ಕಿತ್ತೂರು ರಾಣಿ ಚೆನ್ನಮ್ಮನ ಸೇನೆಯಲ್ಲಿದ್ದಂಥವರು ಸಂಗೊಳ್ಳಿ ರಾಯಣ್ಣ, ಇಬ್ಬರು ಕೂಡ ವೀರ ಸೇನಾನಿಗಳು. ಈ ವಿಭಾಗದ ಜಿಲ್ಲೆಗಳು ಮುಂಬೈ ಪ್ರಾಂತದ ಭಾಗದಲ್ಲಿದ್ದವು. ಎಲ್ಲಿದ್ವು? ಮುಂಬೈ ಪ್ರಾಂತ್ಯದಲ್ಲಿ ಇದ್ದವು. ಕರ್ನಾಟಕ ಏಕೀಕರಣವಾದಾಗ 1956ರಲ್ಲಿ ಕರ್ನಾಟಕಕ್ಕೆ ವಿಲೀನಗೊಳ್ಳುತ್ತೆ. ಬೆಳಗಾವಿ, ಉತ್ತರ ಕನ್ನಡ, ವಿಜಯಪುರ, ಧಾರವಾಡ ಎಂಬ 4 ಜಿಲ್ಲೆಗಳಿದ್ದವು. ನೆನ್ಪಿಟ್ಕೊಳ್ಳಿ, ಈ 4 ಜಿಲ್ಲೆಗಳು ಯಾವ ಪ್ರಾಂತ್ಯದಲ್ಲಿದ್ದವು? ಮುಂಬೈ ಪ್ರಾಂತ್ಯದಲ್ಲಿದ್ದವು. ಯಾವೆಲ್ಲ? ಬೆಳಗಾವಿ, ಉತ್ತರ ಕನ್ನಡ, ವಿಜಯಪುರ ಹಾಗೂ ಧಾರವಾಡ. ಆರಂಭದಲ್ಲಿ ತಿಳಿಸಿದಂತೆ ಧಾರವಾಡ ಮತ್ತು ವಿಜಯಪುರ ಜಿಲ್ಲೆಗಳನ್ನು ವಿಭಜಿಸಿದ್ದರಿಂದ ಏನಾಯಿತು? 7 ಜಿಲ್ಲೆಯಾಗಿ ಮಾರ್ಪಡ್ತು. ವಿಜಯಪುರ, ಉತ್ತರ ಕನ್ನಡ ಮತ್ತು ಬೆಳಗಾವಿ ಅಂತಾರಾಜ್ಯ ಜಿಲ್ಲೆಗಳು, ಗಡಿ ಜಿಲ್ಲೆಗಳಾಗಿವೆ. ಯಾವೆಲ್ಲ? ಒಂದು ವಿಜಯಪುರ, ಇನ್ನೊಂದು ಉತ್ತರ ಕನ್ನಡ,
ಮತ್ತೊಂದು ಬೆಳಗಾವಿಗೆ ಮಹಾರಾಷ್ಟ್ರ, ಉತ್ತರ ಕನ್ನಡ ಗೋವಾ, ವಿಜಯಪುರ ಆಂಧ್ರ. ಪ್ರಾಕೃತಿಕ ಸಂಪತ್ತು, ಅನೇಕ ಖನಿಜ ಸಂಪನ್ಮೂಲಗಳನ್ನು ನೋಡ್ಬೋದು. ಇಲ್ಲಿ ಪ್ರಮುಖ ನದಿಗಳು ಯಾವೆಲ್ಲ ಹರಿಯುತ್ತೆ ಅಂತಂದರೆ ಕೃಷ್ಣ, ಮಲಪ್ರಭಾ, ಘಟಪ್ರಭಾ, ಭೀಮಾ, ಕಾಳಿ, ತುಂಗಭದ್ರಾ ಹೀಗೆ. ನೆಕ್ಸ್ಟು ಇದು ಜಲಪಾತಗಳು ಸಹ ಇದೆ. ಗೋಕಾಕ್ ಜಲಪಾತ, ದಾಂಡೇಲಿ ಹತ್ತಿರದ ಮಾಗೋಡ್ ಫಾಲ್ಸು, ಕಾರವಾರದಲ್ಲಿ ದೇವಮಾಲಾ ಫಾಲ್ಸು, ಮುರುಡೇಶ್ವರದ ಹತ್ತಿರ ಇರುವಂತಹ ಅಪ್ಸರಕೊಂಡ ಫಾಲ್ಸು. ಇದು ಪ್ರಾಕೃತಿಕ ಸೌಂದರ್ಯಕ್ಕೆ ಹೆಸರುವಾಸಿಯಾಗಿರುವಂಥದ್ದು. ನೆಕ್ಸ್ಟ್, ಆಂಚಿ ರಾಷ್ಟ್ರೀಯ ಉದ್ಯಾನವನ ಯಾವ ನದಿಯ ದಂಡೆಯ ಮೇಲಿದೆ ಅಂತ ಕೇಳ್ತಾರೆ. ತುಂಬ ಇಂಪಾರ್ಟೆಂಟು. ಎಲ್ಲಿದೆ? ಕಾಳಿ ನದಿಯ ದಂಡೆಯ ಮೇಲಿದೆ. ಯಾವುದು? ಆಂಚಿ ರಾಷ್ಟ್ರೀಯ ಉದ್ಯಾನವನ. ಇಲ್ಲಿ ದಾಂಡೇಲಿ ವನ್ಯಮೃಗ ಧಾಮವನ್ನು ನೋಡ್ಬೋದು. ಅಟ್ಟಿವೇರಿ ಪಕ್ಷಿಧಾಮ ಇದೆ. ಬಾಗಲಕೋಟೆ ಜಿಲ್ಲೆಯಲ್ಲಿ ಕಬ್ಬಿಣದ ಅದಿರು ದೊರೆಯುತ್ತೆ. ಕಚ್ಚಾ ವಸ್ತುಗಳೆಂದರೆ ಅಂದರೆ ರಾ ಮೆಟೀರಿಯಲ್ ಯಾವೆಲ್ಲ ಸಿಗ್ತವೆ ಅಂತಂದರೆ ಸುಣ್ಣದ ಕಲ್ಲು ಮತ್ತು ಬೆಣಚು ಕಲ್ಲು ಕೂಡ ಅಪಾರವಾಗಿ ದೊರೆಯುವಂಥದ್ದು. ಇಳಕಲ್ ಅನ್ನೋ ಪ್ಲೇಸಲ್ಲಿ ಗ್ರಾನೈಟ್ ದೊರೆಯುವಂಥದ್ದು. ಗ್ರಾನೈಟನ್ನು ಬೇರೆ ಇದಕ್ಕೆ ರಫ್ತು ಮಾಡ್ತಾರೆ. ಇಲ್ಲಿ ನೋಡ್ತಾ ಇರ್ಬೋದು ಇಳಕಲ್ ಗ್ರಾನೈಟ್ ಉದ್ಯಮ ಹೇಗೆ ನಡೀತಾ ಇದೆ, ಹೇಗೆಲ್ಲ ಗಣಿಗಾರಿಕೆಯನ್ನು ಮಾಡಿ ತೆಗಿತಾ ಇದ್ದಾರೆ ಅಂತ ಹೇಳಿ. ನೆಕ್ಸ್ಟ್, ಅರಣ್ಯ ಮತ್ತು ವನ್ಯಮೃಗಗಳು. ಇಲ್ಲಿ ದಟ್ಟವಾದ ಅರಣ್ಯವನ್ನು ನಾವು ಕಾಣಬಹುದು. ಈ ರೀತಿ ಇದೆ ನೋಡಿ, ದಟ್ಟವಾದ ಅರಣ್ಯ ಕಾಣಿಸ್ತಿದೆಯಾ? ನೆಕ್ಸ್ಟ್, ಇಲ್ಲಿ ನಿತ್ಯ ಹರಿದ್ವರ್ಣ ಕಾಡುಗಳು ಕಾಣಿಸ್ತವೆ. ಅಂದರೆ ಎಲ್ಲ ಕಾಲದಲ್ಲೂ ಹಸಿರನ್ನು ಉಳಿಸ್ಕೊಳ್ಳುವಂತಹ ಮರಗಳು ಜಾಸ್ತಿ ಇರೋದರಿಂದ ನಾವು ನಿತ್ಯ ಹರಿದ್ವರ್ಣ ಕಾಡುಗಳು ಕಾಣಿಸುತ್ತವೆ. ಉಷ್ಣವಲಯದ ದಟ್ಟವಾದ ಬಹುಹಂತದ ಕಾಡುಗಳನ್ನು ಮತ್ತು ವರ್ಷಪೂರ್ತಿ ಹಸಿರಾಗಿರುವ ಕಾಡುಗಳು ಇಲ್ಲಿ ಸಾಮಾನ್ಯವಾಗಿದೆ. ಸುರಕ್ಷಿತ ಅರಣ್ಯ ಪ್ರದೇಶವೂ ಇದೆ, ಮುಕ್ತ ಅರಣ್ಯ ಪ್ರದೇಶವೂ ಇದೆ. ಒಟ್ಟು ಉತ್ತರ ಕನ್ನಡ ಜಿಲ್ಲೆಯ 80% ಭಾಗ ಅರಣ್ಯದಿಂದಲೇ ಕೂಡಿದೆ. ಸೊ ಅತ್ಯಂತ ಹೆಚ್ಚು ಅರಣ್ಯ ಪ್ರದೇಶವನ್ನು ಹೊಂದಿರುವಂತಹ ಜಿಲ್ಲೆ ಉತ್ತರ ಕನ್ನಡ ಜಿಲ್ಲೆ, ಇಡೀ ಕರ್ನಾಟಕದಲ್ಲೇ. ಓಕೆ, ತುಂಬ ಇಂಪಾರ್ಟೆಂಟ್, ನೆನಪಿಟ್ಕೊಳ್ಳಿ. ನೆಕ್ಸ್ಟ್, ಕೃಷಿ ಮತ್ತು ಉದ್ದಿಮೆಗೆ ಬಂದರೆ ಸಾಮಾನ್ಯವಾಗಿ ಕಪ್ಪು ಮತ್ತು ಕೆಂಪು ಮಣ್ಣು ಕಾಣುವಂಥದ್ದು. ಅಲ್ಲಿಗೆ ಸೂಟಬಲ್ ಆಗಿರುವಂತಹ ಹಲವಾರು ಬೆಳೆಗಳನ್ನು ಬೆಳೀಬಹುದು. ನೆಕ್ಸ್ಟ್, ಮಲಪ್ರಭಾ ನೀರಾವರಿ ಯೋಜನೆ ನವಿಲ ತೀರ್ಥದಿಂದ ಬಂದಿದೆ. ಕೃಷ್ಣಾ ಮೇಲ್ದಂಡೆ ಯೋಜನೆ ಆಲಮಟ್ಟಿ ಅಣೆಕಟ್ಟನ್ನು ಕಟ್ಟಲಾಗಿದೆ. ಹೀಗೆ ಕಾಳಿ, ವರದಾ, ಶರಾವತಿ, ಡೋಣಿ, ಭೀಮಾ ಮುಂತಾದ ಪ್ರಮುಖ ನದಿಗಳನ್ನು ನಾವಿಲ್ಲಿ ಕಾಣ್ತಾ ಹೋಗ್ಬೋದು. ಇಲ್ಲಿ ಆಲಮಟ್ಟಿ ಡ್ಯಾಮನ್ನು ನೋಡ್ತಾ ಇದ್ದೀರಾ ನೀವು. ಆಲಮಟ್ಟಿ ಡ್ಯಾಮ್ ಕೃಷ್ಣಾ ನದಿಗೆ ಕಟ್ಟಿರುವಂಥದ್ದು. ಇಲ್ಲಿನ ಮುಖ್ಯ ಉದ್ಯೋಗ ಮೀನುಗಾರಿಕೆ ಎಸ್ಪೆಷಲಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ. ಮೀನು ಸಂಸ್ಕರಣಾ ಘಟಕ ಕೂಡ ಇದೆ. ಗೋಡಂಬಿ ಕೂಡ ಅತ್ಯಂತ ಪ್ರಸಿದ್ಧ. ಗೋಡಂಬಿ ಸಂಸ್ಕರಣಾ ಘಟಕ ಕೂಡ ಉತ್ತರ ಕನ್ನಡ ಜಿಲ್ಲೆಯಲ್ಲಿದೆ. ಮತ್ತು ವಿದ್ಯುತ್ ಉತ್ಪಾದನಾ ಕೇಂದ್ರ ಇದೆ. ಎಲ್ಲಿದೆ? ಕದ್ರಾ, ಸೂಪ, ಕೊಡಸಳ್ಳಿ, ನಾಗಜಾರಿ ಎಂಬ ಉತ್ತರ ಕನ್ನಡ ಜಿಲ್ಲೆಯ ಭಾಗಗಳಲ್ಲಿದೆ. ಮತ್ತು ಅಡಿಕೆ, ಕಬ್ಬು, ಹತ್ತಿ, ಸಾಂಬಾರು ಪದಾರ್ಥವನ್ನು ಬೆಳೀತಾರೆ. ವಿಜಯಪುರ ಮತ್ತು ಬಾಗಲಕೋಟೆ ಜಿಲ್ಲೆಗಳು ತೋಟಗಾರಿಕೆ ಬೆಳೆಗೆ ಬಹಳ ಪ್ರಸಿದ್ಧಿಯನ್ನು ಪಡೆದಿರುವಂಥದ್ದು. ಈ ಜಿಲ್ಲೆಗಳಲ್ಲಿ ದ್ರಾಕ್ಷಿಯನ್ನು ಯಥೇಚ್ಛವಾಗಿ ಬೆಳೀತಾರೆ. ಹಾಗಾಗಿ ದ್ರಾಕ್ಷಿ ಸಂಸ್ಕರಣಾ ಘಟಕ ಕೂಡ ಇದೆ. ಇನ್ನಿತರ ಹಣ್ಣುಗಳನ್ನು ಬೆಳೆಯಲಾಗುತ್ತೆ. ಹಾವೇರಿ ಜಿಲ್ಲೆಯು ಸುಧಾರಿತ ಬೀಜವನ್ನು ಉತ್ಪಾದಿಸುವ ಪ್ರಮುಖ ಕೇಂದ್ರವಾಗಿದೆ. ಇಲ್ಲಿ ಅನೇಕ ರಾಷ್ಟ್ರೀಯ ಬೀಜ ಉತ್ಪಾದನಾ ಕೇಂದ್ರಗಳಿವೆ. ಗುಳೇದ ಗುಡ್ಡವು ರವಿಕೆ ಕಣದ ಉತ್ಪಾದನೆಗೆ ಹೆಸರುವಾಸಿಯಾಗಿದೆ. ನೆಕ್ಸ್ಟ್, ಕಲೆ, ಸಾಹಿತ್ಯ, ಸಂಗೀತ, ಜಾನಪದ, ನಾಟಕ. ಧಾರವಾಡವು ರಾಷ್ಟ್ರೀಯ, ಅಂತಾರಾಷ್ಟ್ರೀಯ ಹಿಂದೂಸ್ತಾನಿ ಸಂಗೀತಗಾರರ ತವರೂರಾಗಿದೆ. ಭಾರತ ರತ್ನ ಪಂಡಿತ ಭೀಮ್ಸೇನ್ ಜೋಶಿ, ಪಂಡಿತ್ ಮಲ್ಲಿಕಾರ್ಜುನ್ ಮನ್ಸೂರ್, ಬಾಲೆ ಖಾನ್ ಸಿತಾರಿಗೆ ಫೇಮಸ್ಸು, ಗಂಗೂಬಾಯಿ ಹನ್ಗಲ್, ವೆಂಕಟೇಶ್ ಕುಮಾರ್, ಬಸವರಾಜ್ ರಾಜ್ಗುರು, ಎಣಿಗೆ ಬಾಳಪ್ಪ, ಅಪ್ಪಾಲಾಲ್ ಜಮಖಂಡಿ ಮುಂತಾದ ಸಂಗೀತಗಾರರು ಧಾರವಾಡದವರು. ಇಲ್ಲಿ ನೋಡ್ಬೋದು ನೀವು. ಕುಮಾರವ್ಯಾಸರು, ಕನಕದಾಸರು, ಚಂದ್ರಶೇಖರ ಕಂಬಾರ, ಫರ್ಡಿನ್ಯಾಂಡ್ ಕೆಟಲ್, ನೆಕ್ಸ್ಟ್ ದರಾ ಬೇಂದ್ರೆ, DC ಪಾವ್ಟೆ, ಮೊಹರೆ ಹನುಮಂತರಾವ್, ದಿನಕರ ದೇಸಾಯಿ ಇವರೆಲ್ಲ ಕೂಡ ಸಾಹಿತ್ಯ ಕ್ಷೇತ್ರಕ್ಕೆ ತಮ್ಮದೇ ಆದಂತಹ ಕೊಡುಗೆಯನ್ನು ನೀಡಿದವರು. ಈ ಹೆಸರುಗಳೆಲ್ಲ ಅಷ್ಟು ಅವಶ್ಯಕತೆ ಇಲ್ಲ ಅಂದ್ಕೊಳ್ತೀನಿ. ನೆಕ್ಸ್ಟು ಇದು ಇಂಪಾರ್ಟೆಂಟ್. ಕನ್ನಡದ ನಿಘಂಟನ 4 ಸಂಪುಟಗಳಲ್ಲಿ ಹೊರ ತಂದವರು ಯಾರು? ರೆವರೆಂಡ್ ಕೆಟಲ್. ಅವರ ಕಾರ್ಯಭೂಮಿ ಯಾವುದಾಗಿತ್ತು ಅಂದರೆ ಧಾರವಾಡ ಆಗಿತ್ತು. ಜಾನಪದ ಗಾರುಡಿಗ ಹುಕ್ಕೇರಿ ಬಾಳಪ್ಪ, ನಾಡೋಜಿ ಸುಕ್ರಿ ಬೊಮ್ಮಗೌಡ ಜಾನಪದ ಕ್ಷೇತ್ರದಲ್ಲಿ ಹೆಸರನ್ನು ಮಾಡಿದಂಥವರು.
ಇಲ್ಲಿ ಧಾರವಾಡದಲ್ಲಿ ಕರ್ನಾಟಕ ವಿಶ್ವವಿದ್ಯಾಲಯ ಇರುವಂಥದ್ದು, ಕರ್ನಾಟಕ ವಿದ್ಯಾವರ್ಧಕ ಸಂಘ ಈ ಥರ ಇದೆ ನೋಡಬಹುದು. ನೆಕ್ಸ್ಟ್ ಧಾರವಾಡ, ಬೆಳಗಾವಿ, ವಿಜಯಪುರ ಪ್ರಮುಖ ಶೈಕ್ಷಣಿಕ ಕೇಂದ್ರಗಳಾಗಿವೆ. 1949ರಲ್ಲಿ ಕರ್ನಾಟಕ ವಿಶ್ವವಿದ್ಯಾಲಯನ ಪ್ರಾರಂಭ ಮಾಡ್ತಾರೆ. ಇದು ಡೇಟ್ ಇಂಪಾರ್ಟೆಂಟು, ಇಯರ್ ಇಂಪಾರ್ಟೆಂಟು, ನೆನ್ಪಿಟ್ಕೊಳ್ಳಿ. ಹುಬ್ಬಳ್ಳಿಯಲ್ಲಿ ಕರ್ನಾಟಕ ಕಾನೂನು ವಿಶ್ವವಿದ್ಯಾಲಯ ಇದೆ, ಇದನ್ನು ಕೇಳ್ತಾರೆ. ಕರ್ನಾಟಕ ಕಾನೂನು ವಿಶ್ವವಿದ್ಯಾಲಯ ಎಲ್ಲಿದೆ? ಹುಬ್ಬಳ್ಳಿಯಲ್ಲಿದೆ. ಮತ್ತು ಬೆಳಗಾವಿಯಲ್ಲಿ ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯ ಮತ್ತು ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯ ಎಲ್ಲಿದೆ? ಬೆಳಗಾವಿಯಲ್ಲಿದೆ. ವಿಜಯಪುರದಲ್ಲಿ ಕರ್ನಾಟಕ ರಾಜ್ಯ ಮಹಿಳಾ ವಿಶ್ವವಿದ್ಯಾಲಯ ಇದೆ, ಇದು ಇಂಪಾರ್ಟೆಂಟು. ಎಲ್ಲಿದೆ? ವಿಜಯಪುರದಲ್ಲಿ ಕರ್ನಾಟಕ ರಾಜ್ಯ ಮಹಿಳಾ ವಿಶ್ವವಿದ್ಯಾಲಯ ಇದೆ. ಬಾಗಲಕೋಟೆಯಲ್ಲಿ ತೋಟಗಾರಿಕೆ ವಿಶ್ವವಿದ್ಯಾಲಯ ಇದೆ, ಇದು ಇಂಪಾರ್ಟೆಂಟ್. ನೆಕ್ಸ್ಟ್ ಸಿದ್ದೇಶ್ವರ ಸ್ವಾಮೀಜಿಗಳು, ಇವರೇ, ಇಲ್ಲಿ ಫೋಟೋ ಕಾಣಿಸ್ತಿದೆಯಲ್ವಾ, ಇವರೇ ಸಿದ್ದೇಶ್ವರ ಸ್ವಾಮೀಜಿಗಳು. ಇವರು ಬಿಜಾಪುರ ಜಿಲ್ಲೆಯ ನಂದಿಹಾಣದಲ್ಲಿ 1940 ಸೆಪ್ಟೆಂಬರ್ 5ರಂದು ಜನಿಸ್ತಾರೆ. ಇವರು ಸಂತರು, ಆಧ್ಯಾತ್ಮಿಕ ಚಿಂತನೆಕಾರರು ಮತ್ತು ಕಾಯಕ ಯೋಗಿ ಅಂತ ಫೇಮಸ್ ಆಗಿರುವಂಥವ್ರು. ಇವರು ಪ್ರವಚನಗಳ ಮೂಲಕ ಜನರಿಗೆ ದಾರಿದೀಪ ಆದಂಥವರು. ಈ ವಿಭಾಗದ ಜಿಲ್ಲೆಗಳು ಸಾಕ್ಷರತೆಯಲ್ಲಿ ಉತ್ತಮ ಸ್ಥಾನವನ್ನು ಪಡೆದಿರುವಂಥದ್ದು. ಬೆಳಗಾವಿ, ಹುಬ್ಬಳ್ಳಿ, ವಿಜಯಪುರ, ಬಾಗಲಕೋಟೆ ವೈದ್ಯಕೀಯ ಕಾಲೇಜುಗಳು ಮತ್ತು ಇಂಜಿನಿಯರಿಂಗ್ ಕಾಲೇಜುಗಳು ಸಾಕಷ್ಟಿವೆ. ಈ ರೀತಿಯಾಗಿ ಒಟ್ಟಿನಲ್ಲಿ ಉತ್ತಮ ಶಿಕ್ಷಣ ಸಂಸ್ಥೆಗಳು, ಕ್ರಿಶ್ಚಿಯನ್ ಮಿಷನರೀಸ್ಗಳು ಇರೋದ್ರಿಂದ ಶೈಕ್ಷಣಿಕವಾಗಿ ಕೂಡ ಅತ್ಯಂತ ಮುಂದುವರೆದಿರುವಂತಹ ವಿಭಾಗ. ನೆಕ್ಸ್ಟ್ ಸಾಂಸ್ಕೃತಿಕ ಸಂಪತ್ತು. ಸಂಗೀತ ಮತ್ತು ಕಲೆಗೆ ಅತ್ಯಂತ ಪ್ರಸಿದ್ಧಿಯನ್ನು ಪಡೆದಿದ್ದಂಥದ್ದು. ಇಲ್ಲಿ ಬೆಳಗಾವಿ ವಿಭಾಗ ಏನಿದೆ ರಂಗಭೂಮಿಗೆ ಸಮೃದ್ಧವಾಗಿರುವಂತಹ ಸ್ಥಾನ. ಭಾರತ ರತ್ನ ಭೀಮ್ಸೇನ್ ಜೋಶಿ ಅವರು ನೋಡ್ಬೋದು, ಮಲ್ಲಿಕಾರ್ಜುನ ಮನ್ಸೂರರು, ಗಂಗೂಬಾಯಿ ಹಾನ್ಗಲ್ ಸಂಗೀತಗಾರರು, ಪಂಚಾಕ್ಷರಿ ಗವಾಯಿ ಅವರು. ಇಲ್ಲಿ ಉತ್ತರ ಕನ್ನಡ ಜಿಲ್ಲೆಯ ಕಾರವಾರ ಬಳಿ INS ಕದಂಬ ನೌಕಾನೆಲೆ ಇದೆ, ಇದು ಇಂಪಾರ್ಟೆಂಟ್, ನೆನ್ಪಿಟ್ಕೊಳ್ಳಿ. ಸ್ವಾತಂತ್ರ್ಯ ಹೋರಾಟಗಾರರು, ಅದರಲ್ಲಿ ತುಂಬ ಇಂಪಾರ್ಟೆಂಟ್ ಪಾಟೀಲ್ ಪುಟ್ಟಪ್ಪ ಹಾಗೂ ಫಗು ಹಳಕಟ್ಟಿಯವರು. ಅಂದರೆ ಬ್ರಿಟಿಷರ ವಿರುದ್ಧ ತಮ್ಮ ಹೋರಾಟವನ್ನು ನಡೆಸ್ತಾರೆ. ಇಲ್ಲಿ ಮೈಲಾರ ಮಹಾದೇವಪ್ಪ ಅನ್ನೋರು ಹೋರಾಟ ಮಾಡುವಾಗ ತಮ್ಮ ಪ್ರಾಣವನ್ನೇ ತ್ಯಜಿಸ್ತಾರೆ. ರಾಹ ದೇಶಪಾಂಡೆಯವರು ಸಮಸ್ತ ಕನ್ನಡಿಗರ ಆತ್ಮಾಭಿಮಾನವನ್ನು ಬಡಿದೆಬ್ಬಿಸುವಂತಹ ಸಪ್ತಾಕ್ಷರಿ ಮಂತ್ರವಾದ ಸಿರಿಗನ್ನಡಂ ಗೆಲ್ಗೆಯನ್ನು ಕೊಡ್ತಾರೆ. ಸಿರಿಗನ್ನಡಂ ಗೆಲ್ಗೆ ಅನ್ನೋ ಮಂತ್ರವನ್ನು ಕೊಟ್ಟವ್ರು ಯಾರು ಅಂತ ಕೇಳ್ತಾರೆ. ಯಾರು? ರಾಹ ದೇಶಪಾಂಡೆ, ನೆನಪಿರಲಿ. ವಚನ ಸಾಹಿತ್ಯದ ಪಿತಾಮಹ ಎಂಬ ಬಿರುದಿಗೆ ಪಾತ್ರರಾಗಿದ್ದು ಡಾಕ್ಟರ್ ಫಗು ಹಳಕಟ್ಟಿಯವರು. ವಚನ ಸಾಹಿತ್ಯದ ಪಿತಾಮಹ ಯಾರು ಅಂತ ಕೇಳ್ತಾರೆ, ಏನಂತ ಬರೀತೀರಾ? ಫಗು ಹಳಕಟ್ಟಿ. ಪತ್ರಿಕೋದ್ಯಮದಲ್ಲಿ ಕೆಲಸ ಮಾಡಿದಂಥವರು. ಇಲ್ಲಿಗೆ ಚಾಪ್ಟರ್ 3 ಏನಿದೆ ಕರ್ನಾಟಕ ನಮ್ಮ ಹೆಮ್ಮೆ ಮುಗಿದಿದೆ. ಈ ಅಭ್ಯಾಸ ಪ್ರಶ್ನೆಗಳನ್ನು ನೋಡ್ತಾ ಹೋಗೋಣ. ಬೆಳಗಾವಿ ವಿಭಾಗದ ಜಿಲ್ಲೆಗಳು ಡ್ಯಾಶ್ ವರ್ಷದಲ್ಲಿ ಕರ್ನಾಟಕದಲ್ಲಿ ವಿಲೀನಗೊಂಡವು. ಇದನ್ನು ಕಮೆಂಟ್ ಮಾಡಿ ತಿಳಿಸಿ. ಬ್ರಿಟಿಷರ ವಿರುದ್ಧ ಹೋರಾಟ ನಡೆಸಿದ ರಾಣಿ ಯಾರು? ಸಂಗೊಳ್ಳಿ ರಾಯಣ್ಣ ಮತ್ತು ರಾಣಿ ಅಬ್ಬಕ್ಕ ಅಲ್ಲ, ಇದನ್ನು ಕೂಡ ಕಮೆಂಟ್ ಮಾಡಿ ತಿಳಿಸಿ. ಹಾವೇರಿ, ಗದಗ ಮತ್ತು ಬಾಗಲಕೋಟೆ ಹೊಸ ಜಿಲ್ಲೆಗಳು ಡ್ಯಾಶ್ ವರ್ಷ ರಚನೆಗೊಂಡವು. ಯಾವ ವರ್ಷ ಹಾವೇರಿ, ಗದಗ ಮತ್ತು ಬಾಗಲಕೋಟೆ ಜಿಲ್ಲೆಗಳು ರಚನೆಗೊಂಡವು? ಕಮೆಂಟ್ ಮಾಡಿ. ಬಾದಾಮಿಯು ಡ್ಯಾಶ್ ಅರಸು ಮನೆತನದ ರಾಜಧಾನಿಯಾಗಿತ್ತು. ಬಾದಾಮಿಯು ಯಾವ ಅರಸರ ಮನೆತನದ ರಾಜಧಾನಿಯಾಗಿತ್ತು ಅಂತಂದರೆ ಚಾಲುಕ್ಯರ. ಬಾದಾಮಿ ಚಾಲುಕ್ಯರು ಅಂತಲೇ ಫೇಮಸ್ ಅಲ್ವಾ. ಇಳಕಲ್ಲಿನಲ್ಲಿ ಡ್ಯಾಶ್ ಸಂಪನ್ಮೂಲ ದೊರೆಯುತ್ತದೆ. ನಿಮಗೆ ಫೋಟೋ ತೋರಿಸಿದ್ದೆ, ಗ್ರೆನೈಟ್. ಬೆಳಗಾವಿ ವಿಭಾಗದ ಬ್ಯಾಡಗಿಯು ಡ್ಯಾಶ್ ಕೃಷಿ ಉತ್ಪನ್ನಕ್ಕೆ ಹೆಸರುವಾಸಿಯಾಗಿದೆ, ಮೆಣಸಿನಕಾಯಿ. ಬೆಳಗಾವಿ ವಿಭಾಗದ ಡ್ಯಾಶ್ ಜಿಲ್ಲೆಯಲ್ಲಿ ತೋಟಗಾರಿಕೆ ವಿಶ್ವವಿದ್ಯಾಲಯವಿದೆ, ಬಾಗಲಕೋಟೆ. ಕರ್ನಾಟಕ ರಾಜ್ಯದಲ್ಲಿ ಪ್ರಥಮ ಮಹಿಳಾ ವಿಶ್ವವಿದ್ಯಾಲಯವನ್ನು ಎಲ್ಲಿ ಆರಂಭಿಸಲಾಗಿದೆ? ವಿಜಯಪುರ. ಮುನವಳ್ಳಿ ವಕೀಲರ ನೇತೃತ್ವದಲ್ಲಿ ನಡೆದ ಸಂಸ್ಥಾನ ವಿಮೋಚನಾ ಹೋರಾಟದಲ್ಲಿ 8 ಜನ ಗಲ್ಲಿಗೇರಿದರು. ಯಾವ ಸಂಸ್ಥಾನ? ಕಮೆಂಟ್ ಮಾಡಿ. ಬೆಳಗಾವಿ ವಿಭಾಗದ ಡ್ಯಾಶ್ ಜಿಲ್ಲೆಯಲ್ಲಿ ಬೀಜೋತ್ಪಾದನಾ ಕೇಂದ್ರಗಳಿವೆ. ಕಮೆಂಟ್ ಮಾಡಿ. ಇಲ್ಲಿಗೆ ಕ್ಲಾಸ್ ಮುಕ್ತಾಯಗೊಳ್ಳುತ್ತೆ.